ಕೆಲವು ವಚನ ನೋಡ್ಕೊಳ್ಳೋಣ. 15ರಿಂದ 17 ವಚನ. స్త్రీ తన గర్భంలో పుట్టిన బిడ్డను కరుణింపకుండా తన చంటి పిల్లను మరచిన వారైనా మరచుదురు గాని నేను నిన్ను మరువను. చూడుము, నా అరచేతుల మీదనే నిన్ను చెక్కి ఉన్నాను. నీ ప్రాకారములు నిత్యము నా ఎదుటనున్నవి. నీ కుమారులు త్వరపడుచున్నారు. నిన్ను నాశనము చేసి నిన్ను పాడు చేసిన వారు నీలో నుండి బయలు వెళ్ళుచున్నారు. ತಾಯಿ ತನ್ನ ಮಗುವನ್ನು ಮರೆತರೆ ಮರೆತಾಳು, ಆದರೆ ನಾವು ನಿಮ್ಮನ್ನ ಅಮ್ಮ ಮರೆಯಕ್ಕೆ ಸಾಧ್ಯನಾ? ಇಲ್ಲಿ ಬಹಳಷ್ಟು ಅಮ್ಮಂದಿರಿದ್ದೀವಿ. ಅಮ್ಮ ಒಂದು ಬುಕ್ ಇದೆ ಕನ್ನಡದಲ್ಲಿ, ಅಮ್ಮ ಹೇಳಿದ 108 ಸುಳ್ಳುಗಳು ಅಂತ. ತನಗೆ ಎಷ್ಟು ಕಷ್ಟ ಇದ್ದರೂ ಕೂಡ ಮಕ್ಕಳನ್ನು ಚೆನ್ನಾಗಿ ಸಾಕ್ತಾರೆ. ತಂದೆ ತೋರಿಸ್ಕೊಳ್ಳಲ್ಲ, ತಾಯಿ ತೋರಿಸ್ಕೊಳ್ತಾರೆ ಅಷ್ಟೇ ಅಲ್ವಾ? ಎಷ್ಟೋ ಸಲ ಮಕ್ಕಳಿಗೆ ಊಟ ಭಾಳ ಇಷ್ಟ ಆಯಿತು ಅಂದಮೇಲೆ ಅಮ್ಮ ಹೇಳೋ ಮೊದಲೇ ಸುಳ್ಳು ಏನಂದರೆ, ನನಗೆ ಹೊಟ್ಟೆ ಫುಲ್ ಆಯಿತು, ನೀವು ತಿಂದ್ಬಿಡ್ರಿ ಅಂತ. కదమ్మా, పిల్లలు చాలా ఆకలిగా ఉన్నప్పుడు బాగా తిన్నప్పుడు ಎಲ್ಲಿ ಮಕ್ಕಳಿಗೆ ಕಡಿಮೆ ಆಗ್ಬಿಡ್ತದೆ, ಅದು ಹೊಟ್ಟೆ ಫುಲ್ ಆಯ್ತಪ್ಪ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಅದೆಲ್ಲ ಮಕ್ಕಳಿಗೆ ಕೊಟ್ಟು ತಾನು ನೀರು ಕುಡಿದು ಮಲ್ಕೊಳ್ತಾರೆ. ಆದರೆ ಸ್ವಾಮಿ ಹೇಳ್ತಾನೆ, ಒಂದು ವೇಳೆ ಅಂಥ ತಾಯಿ ತನ್ನ ಮಗುವನ್ನು ಮರೆತರೆ ಮರೀಬಹುದು, ಆದರೆ ನಾನು ನಿಮ್ಮನ್ನು ಮರೆಯಲ್ಲ. ಎಷ್ಟು ಜನಕ್ಕೆ ಈ ಮಾತಿನ ಮೇಲೆ ನಂಬಿಕೆ ಇದೆ? ನಮಗೆ ಭಾಳ ಸಲ ನಮಗೆ ಸಮಸ್ಯೆಗಳು ಬಂದಾಗ, ಕಷ್ಟ ಬಂದಾಗ ಮರ್ತೋಗ್ಬಿಡ್ತೀವಿ ವಿಷಯನ. ದೇವ್ರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾನ, ದೇವ್ರು ನಮ್ಮ ಬಗ್ಗೆ ನೋಡ್ಕೊಂತಾನ, ನಾನು ಇಂಥ ಕಷ್ಟದಲ್ಲಿದ್ದ ಸ್ವಾಮಿಗೆ ಗೊತ್ತಾ, ಇಂಥ ಕ್ವಶನ್ಸ್ ನಮ್ಮ ಮುಂದೆ ಬಂದ್ಬಿಡ್ತಾವೆ. ಬಹಳ ಸಲ ನಾವೇನು ಮಾಡ್ತೀವಿ, ಸ್ವಾಮಿನ ಪ್ರಶ್ನೆ ಮಾಡ್ತೀವಿ. ನಾವು ಪ್ರಶ್ನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬರುವಂಥ ಆಶೀರ್ವಾದ ನಾವು ಕಳ್ಕೊಂಡ್ಬಿಡ್ತೀವಿ. ಆದರೆ ಬೈಬಲಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಆ ಜನರ ಸ್ವಾಮಿ ಏನು ಹೇಳಿದ್ನೋ ಅದು ಸುಮ್ಮನೆ ನಂಬಿದ್ರಷ್ಟೇ. ಇಲ್ಲಿ ಹೋಗು ಅಂದರೆ ಹೋದ್ರು, ಅಲ್ಲಿ ಕುತ್ಕೋ ಎದ್ರು ಅಷ್ಟೇ. ಒಂದ್ಸಲ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೀನಿ. ಒಬ್ಬ ಇಮ್ಯಾನ್ಯುಯಲ್ ಪ್ರೇಮ್ ಕುಮಾರ್ ಅಂತ ಒಬ್ಬ ಪೈಲಟ್ ಹೇಳಿದ್ದೀನಿ ನಿಮಗೆ. ಫೈಟರ್ ಪ್ಲೇನ್ ಜಂಬೋ ವಿಮಾನದ ಪೈಲಟ್ ಅವರು. 2 ಕಡೆ ಟರ್ಬೋ ಇಂಜಿನ್ಸ್ ಇರ್ತವೆ, ಸುಮಾರು ಜನ ತಗೊಂಡು 400 ಜನ ತಗೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಗೊತ್ತಿಲ್ಲ. ಬಹಳ ದೊಡ್ಡ ಪ್ಲೇನ್ ಅದು. ದುಬೈಯಲ್ಲಿ ಅಲ್ಲಿ ಇಲ್ಲಿ ಬಹಳ ದೇಶಗಳಿಗೆ ಅವರು ಪೈಲಟ್ ಆಗಿ ಕೇರಳದವರು. ಅವ್ರಿಗೆ ಮದುವೆ ಆಗುತ್ತೆ. ಒಬ್ಬ ಸುಂದರವಾದಂಥ ಹೆಂಡತಿ ಮತ್ತು ಸುಂದರವಾದ ಮಗ. ಬಹಳ ಚಂದ ಇರುತ್ತೆ ಕುಟುಂಬ. ಸ್ವಾಮಿ ಇದಕ್ಕಿದ್ದಂಗೆ ನನ್ನ ಸೇವೆಗೆ ಬಾಪ ಅಂತ ಕರೀತಾರೆ. ಘಟನೆ ನಡೆದಿದ್ದು, ಕಥೆ ಅಲ್ಲ. ನನ್ನ ಸೇವೆಗೆ ಬಾ ಇಮ್ಯಾನ್ಯುಯಲ್ ಪ್ರೇಮ್ ಕುಮಾರ್ ಅಂದರೆ ಅವರು ತಮ್ಮ ಜಾಬ್ನ ಬಿಡ್ತಾರೆ. ನಾನೀಗ ಹೇಳ್ತಾ ಇರೋದು, ನಾನು ಅವ್ರ ಹತ್ರ ಮಾತಾಡಿದ್ದು 2001 ಇಸ್ವಿ. ಇಲ್ಲಿಗೆ 23 ವರ್ಷ 24 ವರ್ಷ ಆಯಿತು. ಅದಕ್ಕಿಂತ ಹಿಂಚೆ ಬಹಳ ವರ್ಷದ ಕೆಳಗೆ ನಡೆದಿದ್ದು. ಅವರು ಪ್ರೇಮ್ ಕುಮಾರ್ ಅಂತ ನನ್ನ ಹತ್ರ ಮಾತಾಡುವಾಗ ರಾಯಚೂರಲ್ಲಿ ನಾನು ಅವ್ರ ಹತ್ರ ಮಾತಾಡ್ತಾರೆ. ಕೆಲವು ದಿವಸ ನಾನು ಅವ್ರ ಹತ್ರ ಮಾತಾಡೋ ಒಳ್ಳೆ ಅವಕಾಶ ದೇವ್ರು ಕೊಟ್ಟರು. ವೆರಿ ಸಿಂಪಲ್ ಮ್ಯಾನ್, ಪೈಲಟ್, ಒಳ್ಳೆ ಹ್ಯಾಂಡ್ಸಮ್, ಇಷ್ಟು ಟಾಲ್, ಸ್ಲಿಮ್ ಇರ್ತಾರೆ. ನಾನೊಂದು ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದೆ. 6 ಫೀಟ್ ಇದ್ರು ಕೋರ್ಟ್ ಕೇಸಲ್ಲಿ. ಆಗ ನನ್ನ ಚಿಕ್ಕಮ್ಮನ ಮನೇಲಿ ನಾನು B.Ed ಮಾಡ್ತಾ ಇದ್ದೆ ರಾಯಚೂರಲ್ಲಿ. ನನ್ನ ಚಿಕ್ಕಮ್ಮ ಹೇಳಿದ್ರು, ಬ್ರದರ್, ನನ್ನ ಅಕ್ಕನ ಮಗ ತಂದೆ ಇಲ್ಲ, ಅವನಿಗೆ ಈ ಥರ ಫಾಲ್ಸ್ ಆಗಿ ತಪ್ಪಾಗಿ ಅವನ ಕೇಸಲ್ಲಿ ಹಾಕ್ಬಿಟ್ಟಾರೆ, ಒಂದು 5 ಜನನ, ಕೋರ್ಟ್ ಕೇಸ್ ನಡೀತಾ ಇದೆ, ಪ್ರೇಯರ್ ಮಾಡಿದೆ ಅಂದಾಗ ಅವ್ರು ಹೇಳಿದರು. ಕರೆದ್ಬಿಟ್ಟು, ಫ್ರಾನ್ಸಿಸ್, ನೀನೇನು ಚಿಂತೆ ಮಾಡಬೇಡ, ನೀನು ನಿರಪರಾಧಿ ಗೊತ್ತು, ನೀನೇನು ವರಿ ಮಾಡಬೇಡ. ಒಂದು ವೇಳೆ ನಿನಗೆ ಯಾವ ಲಾಯರ್ನ ಬಿಡಿಸೋಕ್ಕಾಗಿಲ್ಲ ಅಂದರೆ ನಾನು ಕೋರ್ಟ್ ಹಾಕ್ಕೊಂತೀನಿ ಅಂದರು. ನಾನಂದ್ರೆ, ಈ ಮನುಷ್ಯ ಮಿಷನರಿ, ಸುವಾರ್ತೆ ಸಾಧ ಮನುಷ್ಯ, ಕೋರ್ಟ್ ಹಾಕ್ಕೊಂತೀನಿ ಅಂತಾರಲ್ಲ. ಅದು ಹಿಂಗೆ ನೋಡಿದ್ರೆ, ಓಹ್, ನಿಂಗೆ ಡೌಟ್ ಬಂತಾ, ಇದೆಲ್ಲ ಡೌಟ್ ಬಂತಾ ಅಂದರು. ಅಂದೆ, ಬಂತು ಬಿಡು, ಪರವಾಗಿಲ್ಲ. ನಾನು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಕೋರ್ಟ್ ಹಾಕುವಂತ ಲೈಸೆನ್ಸ್ ಪಡ್ಕೊಂಡಿದ್ದೀನಿ ಅಂದರು. ಬರೀ ಇಂಡಿಯಾದಾಗ ಮಾತ್ರ ಅಲ್ಲ, ನಾನು ಪ್ರಪಂಚದ ಯಾವುದೇ ಕೋರ್ಟಲ್ಲಾಗಲಿ ನಾನು ಕೋರ್ಟ್ ಹಾಕೊಂಡು ವಾದ ಮಾಡ್ಬೋದು, ನನ್ನ ಹತ್ರ ಆ ಲೈಸೆನ್ಸ್ ಇದೆ. ಪೈಲಟ್ಟು ಮತ್ತೆ ನ್ಯಾಯವಾದಿ, ಇಷ್ಟೆಲ್ಲ ಮಹಾಜ್ಞಾನ ಇದ್ದ ಮನುಷ್ಯನ ದೇವರು ಸೇವೆಗೆ ಬಾ ಅಂತ ಕರೆದಾಗ ಅವರು ತನ್ನ ಹೆಂಡತಿಗೆ ಹೇಳ್ತಾರೆ, ನೋಡಮ್ಮ, ನಾನು
ಮತ್ತು ದೇವರ ಸೇವೆಗೆ ಹೋಗ್ಬೇಕು ಅಂದರೆ ನೀನು ಇಷ್ಟ ಅಂತ ಹೇಳ್ತಾರೆ ಹೆಂಡತಿ ತಾಯಿಗೆ ಆ ವಿಷಯ ಗೊತ್ತಾಗಿ ಮನೆಗೆ ಬಂದು ಚೆನ್ನಾಗಿ ಬೈದು, ನಾನು ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದು ಒಬ್ಬ ಪೈಲಟ್ಗೆ, ತಿಂಗಳಿಗೆ ಸಾವಿರ ಸಂಪಾದನೆ ಮಾಡುವಂತ ಪೈಲಟ್ಸಿಗೆ, ದೇಶಗಳು ತಿರುಗಾಡಿದ ಫಾರಿನ್ ಎಲ್ಲ ಸಾಮಾನು ತರುವಂತ ದೊಡ್ಡ ಮನುಷ್ಯ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟೆ. ನಿನ್ನಂಗೆ ಬ್ಯಾಗ್ ಹಾಕೊಂಡು ಮನೆಗೆ ಹೋಗಿ ಕಾಣಿಕೆ ಎತ್ತುವಂತ ಬಿಕಾರಿ ನನ್ನ ಮಗಳನ್ನ ಕೊಟ್ಟಿಲ್ಲ ಅಂತ ಜಗಳ ಮಾಡಿ ಹೆಂಡತಿಯನ್ನ ಮೊಮ್ಮಗನನ್ನ ಕರ್ಕೊಂಡು ಹೋಗ್ತೀನಿ. ಅದಂದ್ರೆ ನಿಮ್ಗೆ ಇಷ್ಟ. ನಾನು ಮಾತ್ರ ನನ್ನ ದೇವ್ರನ್ನ ಬಿಡಲ್ಲ. ಈಗ ಹೆಂಗಿದ್ರೆ ನನಗೆ ಗೊತ್ತಿಲ್ಲ, ಮತ್ತವ್ರು ಒಂದಾಗಿದ್ರೂ ಗೊತ್ತಿಲ್ಲ. ನಾನು 24 ವರ್ಷ ಕೆಳಗಿನ ಮಾತು ಹೇಳ್ತಾ ಇದ್ದೀನಿ. ಒಬ್ಬನೇ ಮನುಷ್ಯ, ಮುದ್ದಾದ ಮಗ ದೂರ ಆದ, ಯೌವನದಲ್ಲಿ ಹೆಂಡತಿ ದೂರ ಆದಳು, ಚಿಂತೆ ಮಾಡಲಿಲ್ಲ. ಅದರ ಒಂದೇ ಒಂದು ನನ್ನ ದೇವರನ್ನ ಕಾಪಾಡ್ತಾನೆ ಅಂತ. ಆತ ಸೇವೆ ವಿಚಿತ್ರವಾದ ಸೇವೆ. ಆತ ಬಂದ್ರೆ ಕಟ್ಔಟು, ಬ್ಯಾನರು, ಸ್ಟೇಜು, ಮೈಕು, ಪೋಸ್ಟರು ಅಂತ ಸೀನೇ ಇಲ್ಲ. ಆತನಲ್ಲಿ ಯಾವಾಗ ಒಂದು ಬ್ಯಾಗ್ ಇರುತ್ತೆ, ಮಿಷನರಿ ಬ್ಯಾಗು. ಅದರಲ್ಲಿ ಒಂದು ಜೊತೆ ಬಟ್ಟೆ ಇರುತ್ತೆ, ವೈಟ್ ಅಂಡ್ ವೈಟ್, ಒಂದು ಬೈಬಲ್. ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, 25 ವರ್ಷ ಕೆಳಗೆ ಮೊಬೈಲ್ ಇಲ್ಲ. ಸಡನ್ ಆಗಿ ಸ್ವಾಮಿ ಹೇಳ್ತಾರೆ ಆತನಿಗೆ, ಬಸ್ ಹತ್ತು. ತಮಾಷೆಲ್ಲ ಹೇಳ್ತಿರೋದು, ನಾನು ನಡೆದಂಥ ಘಟನೆ, ನಾನು ಕಣ್ಣಾರೆ ನೋಡಿದಂಥ ಘಟನೆ ರೆಕಾರ್ಡ್ ಆಗ್ತಾ ಇದೆ. ಯಾರಾದ್ರೂ ಯೂಟ್ಯೂಬ್ ಇಲ್ಲ ಅನ್ನೋದು ಚೆಕ್ ಮಾಡ್ಕೋಬಹುದು. ಈ ಬಸ್ ಹತ್ತು ಮಗನೇ ಅಂದ್ರೆ ಆ ಬಸ್ ಹತ್ತುತ್ತಾನೆ. ಕಂಡಕ್ಟರ್ ಬಂದು ಟಿಕೆಟ್ ತಗೋಪ್ಪ ಎಲ್ಲಿಗೆ ಅಂದ್ರೆ ಜೋಬ್ನಾಗಿರೋ ದುಡ್ಡು ಕೊಡ್ತಾನೆ. ಈ ದುಡ್ಡು ಎಲ್ಲಿಗೆ ಬರುತ್ತೋ ಆ ಟಿಕೆಟ್ ಅಲ್ಲಿ ಇಳಿಸ್ಬಿಡ್ರಿ ಅಂತಾನೆ. ಅಲ್ಲಿ ಇಳಿತಾರೆ, ಬಸ್ ಸ್ಟ್ಯಾಂಡ್ ಇಳಿದು ಪ್ರೇಯರ್ ಮಾಡ್ತಾರೆ, ಸ್ವಾಮಿ ಎಲ್ಲಿಗೆ ಹೋಗ್ಬೇಕು, ಈ ದಿಕ್ಕಲ್ಲಿ ಹೋಗು, ಆ ದಿಕ್ಕಲ್ಲಿ ಹೋಗ್ತಾರೆ, ಆ ಮನೆಗೆ ಹೋಗ್ತಾರೆ, ಪ್ರೇಯರ್ ಮಾಡ್ತಾರೆ. ಬಹಳ ಸಲ ರಾಯಚೂರಿಗೆ ಬಂದಾಗಲೂ ನಮ್ಮ ಆಂಟಿ ಮನೆಯಲ್ಲಿ 3 ದಿವಸ 2 ದಿವಸ ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆತ ಬಂದರೆ ಯಾರು ಕಷ್ಟ ಕೊಡ್ತಿಲ್ಲ. ಒಂದು ಸಣ್ಣ ಮೂಲೆಯಲ್ಲಿ ಚಾಪೆ, ದಿಂಡು ಅಷ್ಟೇ, ಒಂದು ಚೊಂಬು ನೀರು, ಉಪವಾಸ ಪ್ರಾರ್ಥನೆ. ಯಾವಾಗ ಸಡನ್ನಾಗಿ ಯಾವಾಗ ಎದ್ದು ಹೋಗ್ಬಿಟ್ಟಿರ್ತಾನೆ, ಬ್ಯಾಗ್ ತಗೊಂಡು ಹೋಗ್ಬಿಟ್ಟಿರ್ತಾನೆ. ನೈಟ್ ಬೆಳಗಿನ ಜಾವ ಹೋಗ್ಬಿಡ್ತೀನಿ ಸಿಸ್ಟರ್, ಬಾಯ್ ಬ್ರದರ್ ಹೋಗ್ಬಿಡ್ತೀನಿ, ಬ್ರದರ್ ಹೋಗ್ಬಿಡ್ತಾನೆ. ಆ ಮನುಷ್ಯ ದೇವರಿಗೋಸ್ಕರ ಬಹಳ ಶ್ರೇಷ್ಠವಾದಂಥ ಸೇವೆ ಮಾಡಿದ. ಹೇಳ್ತೀರ, ಪೊಲೀಸರು ಎಲ್ಲಿ ದೂರ್ಕೊಂಡು ಹೋಗಲ್ಲ ಅಂತ ನಕ್ಸಲೈಟ್ ಏರಿಯಾಸ್ ಅಲ್ಲಿ ಹೋಗಿ ನಕ್ಸಲೈಟ್ಸ್ ಸುವಾರ್ತೆ ಹೇಳಿದ್ದಾರೆ. ಪೊಲೀಸರು ಬಹಳ ಸಲ ಅದನ್ನು ಹಿಡ್ಕೊಂಡಾರೆ. ನಕ್ಸಲೈಟ್ಸ್ ಅದನ್ನು ಹಿಡ್ಕೊಂಡಾರೆ, ನೀವು ಪೊಲೀಸ್ ಕಡೆಯಿಂದ ಬನ್ನಿ, ಯಾಕಂತ ಸಿನಿಮಾಗಿದ್ದಾನಲ್ಲ, ಇಂಟೆಲಿಜೆನ್ಸ್ ಆಫೀಸರ್ ನೀನು ಅಂತ. ಅದನ್ನ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ದಾರೆ, ಬಟ್ಟೆ ಎಲ್ಲ ಚೆಕ್ ಮಾಡಿದ್ದಾರೆ. ಬ್ಲ್ಯಾಕ್ ಬೈಬಲ್ ಕವರ್ ನೋಡ್ಬಿಟ್ಟಿದ್ರೆ, ಏನೋ ನೀನು ರಿಸೀವರ್ ತಗೊಂಡ್ಬಂದು, ಮೊಬೈಲ್ ಇಲ್ಲ, ಏನೋ ರೆಕಾರ್ಡಿಂಗ್ ಏನೋ ತಗೊಂಡ್ಬಂದಿ ನೀನು ಅಂತೇಳಿ ಚೆಕ್ ಮಾಡಿದ್ದಾರೆ. ಕಟ್ ಹಾಕಿದ್ದಾರೆ, ರೂಮಲ್ಲಿ ಹಾಕಿದ್ದಾರೆ. ಎಷ್ಟೋ ಸಲ ನಕ್ಸಲೈಟ್ಸ್ ಅಂಥವ್ರಿಗೆ ಹೋಗಿ ಕೂತ್ಕೊಂಡು ಅವೆಲ್ಲ ಬಿಟ್ಟು ಬಿಡ್ರಿ, ಬಂದೂಕು ಕೈ ಬಿಟ್ಟು ಬಿಡ್ರಿ, ಬಾಂಬುಗಳು, ಗ್ರೆನೇಡ್ಸ್ ಎಲ್ಲ ಬಿಟ್ಟು ಬಿಡ್ರಿ, ಯೇಸು ಸ್ವಾಮಿ ನಿಜವಾದ ದೇವರು ನಂಬ್ಕೊಳ್ಳೋದು ವಾಕ್ಯ ಹೇಳಿ ಅಲ್ಲಿಂದ ಮತ್ತೆ ಮುಂದೆ ಹೋಗಿದ್ದಾರೆ. ಇವತ್ತು ಸ್ವಾಮಿ ನಿನ್ನಿಂದ ನನ್ನಿಂದ ಅಂತ ಒಂದು ಸೇವೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಒಬ್ಬ ಪ್ರಸಂಗಿ ಬರ್ತಾರೆ ಅಂದ್ರೆ ಅವ್ರು ಇನ್ನೊಂದು 10 ಜನ ಬರ್ತಾರೆ, 10 ಮಂದಿ ಕ್ಯಾಮ್ರಾಮನ್ಗಳು ಬರ್ತಾರೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಅವರ ಸೇವೆ ಓಕೆ, ಅವ್ರನ್ನ ನೋಡಿ ನಾನು ಹಂಗೆ ಆಗ್ತೀನಿ ಅಂತ ಕನಸು ಕಾಣಬೇಡ. ದೇವರಿಗೋಸ್ಕರ ಸುವಾರ್ತೆ ಸಾರುವಂತ ಸುವಾರ್ತೆಗೆ ನೀನು ಆಗ್ಬೇಕು. ಅದು ಯಾವಾಗ ಬರುತ್ತೆ ಗೊತ್ತಾ? ತಾಯಿ ತನ್ನ ಮಗುವನ್ನ ಮರೆತಾಳು, ಆ ನಂಬಿಕೆ ಬಂದಾಗ ಮಾತ್ರ ನಾನು ದೇವರಿಗೋಸ್ಕರ ಔಟ್ ಅಂಡ್ ಔಟ್ ಸೇವೆ ಮಾಡಕ್ ಸಾಧ್ಯ. ಇಲ್ಲವಾದ್ರೆ ನನ್ನ ಜೀವನ ಹೆಂಗೆ, ನನ್ನ ಮಕ್ಕಳ ಭವಿಷ್ಯತ್ ಹೆಂಗೆ, ನನ್ನ ಗಂಡನ ಭವಿಷ್ಯತ್ ಹೆಂಗೆ, ನನ್ನ ಹೆಂಡತಿ ಭವಿಷ್ಯತ್ ಹೆಂಗೆ, ಫ್ಯೂಚರ್ ಹೆಂಗೆ ಆಲೋಚನೆ ಮಾಡ್ಕೊಂತ ಕೂತ್ಕೊಳ್ತೀವಿ. 1ನೇ ಅರಸುಗಳ ಪುಸ್ತಕದಲ್ಲಿ ಏಲಿಯ ಅನ್ನುವಂಥ ಒಬ್ಬ ಪ್ರವಾದಿ ಇದ್ದಾನೆ. 1ನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಅದೊಂದು ಸಣ್ಣ ಘಟನೆ ಇದೆ. ತೆಗಿತೀರಾ? ಪೂರ್ತಿ ಓದೋದು ಬೇಡ, ಜಸ್ಟ್ ಅಲ್ಲಿ ರೆಫರೆನ್ಸ್ ಇಟ್ಕೊಂಡು. 1ನೇ ಅರಸುಗಳು, ಫಸ್ಟ್ ಕಿಂಗ್ಸ್, ಮೊದಟಿ ರಾಜುಗಳ 17ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ, ಇದ್ರ ಬಗ್ಗೆ ನಾನು ಲಾಸ್ಟ್ ಸಂಡೇ ಒಂದು ಚರ್ಚೆಯಲ್ಲಿ ಒಂದು ಭಾಗ ಮಾತಾಡಿದೆ. ಬಟ್ ಇವತ್ತು ಟೈಮ್ ಬಹಳ ಆಗಿದೆ, ಎಷ್ಟು ಸಾಧ್ಯ ಅಷ್ಟು ನಾನು ದೇವರ ವಾಕ್ಯದ, ದೇವರ ನಡೆಸುವಿಕೆ ಪ್ರಕಾರ ಮಾತಾಡ್ತೇನೆ. ಬಟ್ ನಾನು ನೆನೆಸ್ತೇನೆ,
ಈ ವಾಕ್ಯ ನಿನ್ನ ಜೀವನವನ್ನು ಬದಲು ಮಾಡುತ್ತೆ. ನಾನಿವತ್ತು ತಪ್ಪಿಸ್ಕೊಂಡಿದ್ದೆ ಬರಬಾರ್ದು ಅಂತೇಳಿ, ಬರುವಂಥ ಪರಿಸ್ಥಿತಿ ಇರಲಿಲ್ಲ. ನಾನು ಸುನೀಲ್ ಬ್ರದರ್ ಹೇಳಿದೆ, ಇಲ್ಲ ನಾನು ಸ್ಟಕ್ ಆಗಿದ್ದೀನಿ. ಅಯ್ಯೋ ಏನು ಸಾರಿ ಹಿಂಗೆ ಹೆಂಗೆ ಅದು, ಸಾರಿ ನಾನು ಬರೋಕ್ಕಾಗ್ತಾ ಇಲ್ಲ. ದೇವರು ಅದ್ಭುತವಾಗಿ ದಾರಿ ಇಮಿಡಿಯೇಟ್ ಮತ್ತೆ ಫೋನ್ ಮಾಡಿದೆ, ಬ್ರದರ್ ನಾನು ಬರ್ತಾ ಇದ್ದೀನಿ. ಅವ್ರು ಅಂದ್ಕೊಂಡು ಈ ಮನುಷ್ಯ ಈ ವೇಸ್ಟಿಂದ ಕೆಳಗಿದ್ದು ನಮ್ಮ ಜೀವನಿಗೆ ಅಪ್ಪ ಪಾಪ ಸಂಸಾರಿಸ್ತಾರೆ. ನಾವು ಬರ್ತೀನಿ, ಬರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬಂದರು ಪಾಪ ಅವರು. ತಪ್ಪದು ಬ್ರದರ್ ಬಂದು ನಮ್ಮ ಹತ್ರ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ನಾನು ಆ ಮನುಷ್ಯನ ಬಗ್ಗೆ ಆಲೋಚನೆ ಮಾಡುವಾಗ, ಪ್ರವಾದಿ ಅನ್ನುವಾಗ ದೇವರು ಹೆಂಗೆ ಉಪಯೋಗ ಮಾಡ್ತಾರಲ್ಲ ಅವ್ರನ್ನ, ಎಷ್ಟು ಮಟ್ಟಿಗೆ ನಂಬಿದಾರಲ್ಲ ಅವರು. ದೇವರು ನನ್ನನ್ನು ನಿನ್ನನ್ನು ಪ್ರವಾದಿ ಆಗೋದಕ್ಕೋಸ್ಕರ ಕರೆದಾನೆ. ಒಂದು ಸಮಯ ಇತ್ತು, ನಾನು ಚಿಕ್ಕವನಿದ್ದಾಗ, ಯೌವನಸ್ಥನಿದ್ದಾಗ ಬಳ್ಳಾರಿಯಲ್ಲಿ ಯೂತ್ ಕ್ಯಾಂಪ್ ಪ್ರೇಯರ್ ಟೈಮ್ ನಡೆಯುವಾಗ ಬಹಳಷ್ಟು ಜನ ಪ್ರವಾದನೆ ಮಾಡೋದನ್ನು ನೋಡಿದ್ದೀನಿ. ಬಹಳಷ್ಟು ಜನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಪ್ರವಾದನೆ ಮಾಡಿ. ಎಜಿಕಿಯಾ ಫ್ರಾನ್ಸಿಸ್ ಗೊತ್ತಾ ನಿಮಗೆ? ಎಜಿಕಿಯಾ ಫ್ರಾನ್ಸಿಸ್ ದೊಡ್ಡ ಪ್ರವಾದಿ. ಆಗಿ ಡೇವಿಡ್ ಅಂತ ಅವರು ಬಹಳ ದೊಡ್ಡ ಪ್ರವಾದಿ. ಅವರು DGS ದಿನಕರನ್ ಪ್ರವಾದಿ. ಈಗೆಲ್ಲ ಪ್ರವಾದನೆಗಳೆಲ್ಲೋ ಒಂದು ಕಡೆ ತಣ್ಣಗೆ ಆಗ್ತಾ ಇದ್ದಾವೆ. ಯಾವುದೋ ಒಂದು ಪ್ರವಾದನೆ ನೆರವೇರಿಬಿಡ್ತಂದ್ರೆ ಟಿವಿನಲ್ಲಿ 20 ಸಲ ಅದನ್ನೇ ತೋರಿಸ್ತಿರ್ತಾರೆ. ಕೆಳಗೆ IFSC ಕೋಡ್ ಹೋಗ್ತಾ ಇರ್ತದೆ, QR ಕೋಡ್ ಓಡ್ತಿರ್ತದೆ ಗಲಾಟೆ ಮಾಡಿಕೊಂಡು. ಪ್ರವಾದಿಗಳು ಇಲ್ಲಿಂದ ಲೋಕದಲ್ಲಿ ಹೋಗ್ಬೇಕು. ಈ ಸಮಯದಲ್ಲಿ ದೇವರಿಗೋಸ್ಕರ ದೇವರ ಸ್ವರವಾಗಿ ನೀನೊಬ್ಬ ಪ್ರವಾದಿ ಆಗಬೇಕು, ನೀನೊಬ್ಬ ಪ್ರವಾದಿನೇ ಆಗಬೇಕು. ಅದಕ್ಕೆ ಯಾವ ಕ್ವಾಲಿಫಿಕೇಶನ್ ಇಲ್ಲ. ಒಂದೇ ಒಂದು ಕ್ವಾಲಿಫಿಕೇಶನ್, ತಾಯಿ ತನ್ನ ಮಗುವನ್ನ ಮರೆತರೆ ಮರೆತಾಳು, ದೇವರನ್ನು ಮರೆಯೋದಿಲ್ಲ. ಈ ಪ್ರವಾದಿ ಎಷ್ಟು ಮಟ್ಟಿಗೆ ದೇವರನ್ನು ನಂಬಿದ್ದ ಅಂದರೆ ಔಟ್ ಅಂಡ್ ಔಟ್. 17ನೇ ಅಧ್ಯಾಯ ಸ್ಟಾರ್ಟಿಂಗ್ ಅಲ್ಲಿ ಸ್ವಾಮಿ ಹೇಳ್ತಾನೆ, ನೀನು ಹೋಗಿ ರಾಜನಿಗೆ ಹೇಳು, ಇನ್ನು ಮೇಲೆ ಈ ದೇಶದ ಮೇಲೆ ಮಳೆ ಬರೋದಿಲ್ಲ, ಹೇಳ್ಬಿಡು. ಹೋಗಿ ಹೇಳ್ತಾನೆ ರಾಜ, ಇನ್ನು ಮೇಲೆ ಈ ದೇಶದ ಮೇಲೆ ಮಂಜು ಬೀಳೋದಿಲ್ಲ, ಮಳೆ ಬರೋದಿಲ್ಲ. ಅದಾದ ಮೇಲೆ ದೇವರು ಆ ಪ್ರವಾದಿ ಹೇಳ್ತಾನೆ, ನೀನು ಒಂದು ಹಳ್ಳದ ಹತ್ರ ಹೋಗು ಅಂತ ಹೇಳ್ತಾನೆ. ಎಲ್ಲಿ ಹೋಗಂತ ಹೇಳ್ತಾನಮ್ಮ? ಎಲ್ಲಿಗೆ ಹೋಗಂತ ಹೇಳ್ತಾನಮ್ಮ? ಒಂದು ಹಳ್ಳದ ಹತ್ರ, ಕೆರೆ ಅಂತ. ಮನುಷ್ಯ ಜೀವಿಸ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಮ್ಮ? ಗುಡ್ಡಕ್ಕೆ ಹೋಗ್ಬೇಕಾ? ಹಳ್ಳಕ್ಕೆ ಹೋದ್ರೆ ಏನು ಸಿಗುತ್ತೆ ಅಲ್ಲಿ? ಬರೀ ನೀರು ಸಿಗುತ್ತೆ. ಹೂವಾಕ್ ಅವ್ರು ಪೆಡ್ತಾರು ಅಲ್ಲ. ಮೀನು ಎಷ್ಟು ದಿವಸ ತಿಂತೀಯ? ಇನ್ನು ಮಳೆ ಬರಲ್ಲ, ಕೆರೆ ಒಣಗೋಗ್ಬಿಡ್ತತೆ. ದೇವ್ರ ಹತ್ರನ್ನ ಒಂದು ಮನೆಗೆ ಹೋಗು ಅಂತ ಹೇಳಿಲ್ಲ, ಒಬ್ಬ ಸೌಕಾರ ಮನೆಗೆ ಹೋಗು ಅಂತ ಹೇಳಿಲ್ಲ, ಇನ್ನು ರಿಲೇಷನ್ಸ್ ಮನೆಗೆ ಹೋಗು ಅಂತ ಹೇಳಿಲ್ಲ. ಒಂದು ಹಳ್ಳದ ಹತ್ರ ಒಂದು ಗವಿ ಇದೆ, ಆ ಗವಿಯಲ್ಲಿ ಇರು ಅಂತ ಹೇಳಿದ. ಪ್ರಪಂಚಕ್ಕೆ ವಿರುದ್ಧವಾಗಿ, ಲೋಕ ರೀತಿಗೆ ವಿರುದ್ಧವಾದಂತಹ ವಿಷಯ ಸ್ವಾಮಿ ಮಾಡುವಂಥದ್ದು. ಬರಗಾಲ ಬರ್ತಾ ಇದೆ, ಬೇಗ ಓಡೋಗಿ ಎಲ್ಲಿ ಮಳೆ ಬರುತ್ತೋ ಅಲ್ಲಿ ಹೋಗಿ ಸೇರ್ಕಪ್ಪ ಅಂತ ಹೇಳಿಲ್ಲ ದೇವರು. ಬರಗಾಲ ಬರ್ತದೆ, ನೀನು ಅಲ್ಲಿ ಹೋಗಿ ಹಳ್ಳದ ಇರು, ಗವಿನಾಗಿರು ಅಂತೇಳಿ. ಮತ್ತೆ ಇನ್ನೊಂದು ವಿಚಿತ್ರವಾದ ಮಾತು ಹೇಳ್ತಾನೆ, ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೀನಿ, ಅವು ನಿನಗೆ ಊಟ ಕೊಡ್ತವೆ. ಯಾರಾದ್ರೂ ನಂಬುತ್ತಾರ? ಕಾಗೆ ಬಹಳ ಆಸೆ ಬುರುಕ ಪಕ್ಷಿ. ಕೋಳಿ ಒಂದ್ ರೀತಿ, ಹದ್ದು ಒಂದ್ ರೀತಿ. ಅವು ತಮ್ಮ ತಾವು ಶೇರ್ ತಿಂದು ಹೋಗ್ತಿರ್ತವೆ, ತಮ್ಮ ಭಾಗ ತಾವು ತಿಂದು ಹೋಗ್ತಿರ್ತವೆ. ಯಾರ್ದು ಹದ್ದು ಬಂದು ತನ್ನ ಬೇಟಿ ನೋಡೋ ಮತ್ತೆ ಆಮೇಲೆ ಯಾಕಂದ್ರೆ ಹೋಗಲ್ಲ. ಕೋಳಿ ತನ್ನ ಕೊಕ್ಕೊ ಅಷ್ಟೇ. ಕಾಗೆ ಹಂಗಲ್ಲ, ಯಾರ ಕೈಗೆ ತಿನ್ಕೊಂಡು ಹೋಗ್ತಿರ್ತದೆ. ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲ ಊಟ ಕೂತ್ಕೊತಾರೆ ಮಧ್ಯಾಹ್ನ. ಬಂದು ಹಿಂಗೆ ತಲೆ ಹತ್ರ ಬಂದು ಅವೆಲ್ಲ ಅಂತ ಅಡ್ಡ ಬಿಡ್ತಾವ ಹುಡುಗರು, ಯಾಕಂದ್ರೆ ಬಾಕ್ಸ್ ತಗೊಂಡು ಹೋಗ್ಬಿಡ್ತಾವಂತ. ಬಹಳ ಆಸೆ ಬುರುಕ ಪಕ್ಷಿ ಕಾಗೆ, ಬಹಳ ಅಂಜು ಬುರುಕ ಪಕ್ಷಿ ಕಾಗೆ, ಬಹಳ ಸೋಮಾರಿ ಕಾಗೆ. ಅದು ಬಹಳ ಓಡೋದು ನೋಡಿದ, ಇಲ್ಲಿಂದ ಅಲ್ಲಿ ಟಕಾದೆ ಜಂಪ್ ಮಾಡುತ್ತಷ್ಟೇ. ಟಕ್ 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 ಜಾಸ್ತಿ ಇಲ್ಲ, ಹಾರದೂರ ಜಾಸ್ತಿ. ಅದು ಹಿಂಗೊಂದು ನೋಡಿದ್ರೆ ಸುಸ್ತ ಕುತ್ಕೊಂಡ್ಬಿಡ್ತದೆ. ಕೆಟ್ಟು ಸೋಮಾರಿದದು, ಆಸೆ ಬುರುಕದ್ದು, ಅಂಜು ಬುರುಕದ್ದು. ಅಂತ ಪಕ್ಷಿಗೆ ದೇವರು ಆಜ್ಞೆ ಕೊಟ್ಟದಂತೆ, ನಿನ್ನನ್ನ ಕಾಪಾಡೋಕ್ಕೋಸ್ಕರ, ನೀವು ನೋಡ್ಕೊಳ್ಳೋಕ್ಕೋಸ್ಕರ. ಯಾರಾದ್ರೂ ನಂಬುತ್ತಾರಮ್ಮ? ಯಾರೋ ಫ್ಯಾಮಿಲಿ ನೋಡ್ಕೊಳ್ತಾರಪ್ಪ, ದಿನ ಬಂದು ಹಳಸಿದ್ರೆ ಯಾರಿಗೆ ಗೊತ್ತಾಗದ ಊಟ ಕೊಟ್ಟೋಗ್ತದ, ಓಕೆ ಅನ್ಬೋದು.
ಯಾವುದೋ ಪಕ್ಷಿ ಹೇಳೀನಿ ನೀನು ಊಟ ಕೊಡ್ತಾರೆ ಹೋಗು ಅಂದ್ರೆ ಏಲಿಯ ಆ ಮಾತನ್ನು ನಂಬಿದ. ಯಾಕೆ ನನಗೆ ಗೊತ್ತಿತ್ತು ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ. ಮತ್ತು ಸ್ವಾಮಿ ನನ್ನ ಹತ್ರ ಬಹಳಷ್ಟು ವಿಷಯಗಳು ಮಾತಾಡಿದ್ದಾನೆ. ವಾಕ್ಯ ಓದುವಾಗ ಇದು ಸಾಧ್ಯ ಅಂತ ಅನಿಸಿದೆ ನಿನಗೆ, ಆದರೆ ಪರಿಸ್ಥಿತಿಗೆ ವಿರುದ್ಧವಾಗಿದೆ ಅದು. ವಾಕ್ಯ ಓದುವಾಗ ಆ ವಾಕ್ಯ ನಮ್ಮ ಹತ್ರ ಮಾತಾಡಿರ್ತದೆ, ಇದು ಸಾಧ್ಯ ಆಗುತ್ತೆ. ಬಟ್ ಆಮೇಲೆ ಪ್ರೇಯರ್ ಎಲ್ಲ ಆದ್ಮೇಲೆ ನೋಡಿದ್ರೆ ಹೊರ ನಡೆಯುವಂಥ ಘಟನೆನೇ ಬೇರೆ ಇರ್ತದೆ, ಬಟ್ ವಾಕ್ಯ ಹೇಳುವ ಘಟನೆ ಬೇರೆ ಇರ್ತದೆ. ನಂಬುವಂತ ಧೈರ್ಯ ನಿನಗಿದೆಯಾ? ಲೋಕ ಹೇಳುತ್ತೆ ಇಂಪಾಸಿಬಲ್ ಇಂಪಾಸಿಬಲ್, ಆಗಲ್ಲ ಆಗಲ್ಲ ಆಗಲ್ಲ, ಇದು ಕಾದು ಕಾದು ಕಾದು. ವಾಕ್ಯ ಹೇಳುತ್ತೆ ಹೌದದೆ ಹೌದದೆ ಹೌದದೆ. ನಂಬಿದ್ರೆ ನೀನು ಸಾಧಿಸಬಲ್ಲೆ. ಎಲ್ಲಿಯ ಏನು ಮಾತಾಡಿಲ್ಲ ಸರ್. ಕಾಗೆಗಳಿಗೆ ಯಾರು ಕೊಡ್ತಾರೆ? ಕಾಗೆ ಎಲ್ಲಿಂದ ತಗೊಂಡ್ಬರ್ತದೆ? ನೀನು ಕಾಗೆಗೆ ಎಲ್ಲಿಂದ ಕೊಡ್ತಿ? ಅದಕ್ಕೆ ನಂದು GPS ಕನೆಕ್ಟ್ ಮಾಡಿಯಾ? ನನಗೆ ಎಲ್ಲಿಂದ ಗೊತ್ತಾಯ್ತಾ? ಅಲ್ಲ, ಮತ್ತೆ ಇಲ್ಲಿಂದ ಕಾಗೆಗೆ ಗೊತ್ತಾಗಬೇಕು. ಕಾವು ಕಾವು ಅಂತ ಎಲ್ಲೋ ಒಂದು ಕಡೆ ಊಟ ಸಿಗುತ್ತೆ, ಅಲ್ಲೇ ಹತ್ತಿರದಲ್ಲಿ ಗಿಡ ಹಾಕಿಬಿಡುತ್ತೆ, ಗಬ ಗಬ ತಿಂದು ಮತ್ತೆ ಮುಂದೆ ತಗೊಂಡೋಗ್ತದೆ ಅಷ್ಟೇ. ನಾನಿರುವಂಥ ಜಾಗ ಎಲ್ಲಿ ಗೊತ್ತಾಗುತ್ತೆ? ಇಲ್ಲಿಯ ಯಾವ ಪ್ರಶ್ನೆ ಕೇಳಿಲ್ಲ. ದೇವರು ಏನು ಹೇಳ್ತಾನೋ ಅದನ್ನು ಮೌನವಾಗಿ ಮಾಡು, ಪ್ರಶ್ನೆ ಮಾಡಬೇಡ. ದೇವರು ಯಾರ ಹತ್ರ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾನೆ. ನಿನಗೆ ಗೊತ್ತು ನಿನ್ನ ಹೃದಯದಲ್ಲಿ ಸ್ವಾಮಿ ಏನು ಹೇಳಿದ್ದಾನೆ ಮಾಡು ಅಂತೇಳಿ. ಏನು ಮಾಡಿಲ್ಲ ಅನ್ನೋದನ್ನು ಸ್ವಾಮಿ ತೋರಿಸ್ತಾ ಇದ್ದಾನೆ, ಅದನ್ನು ಮಾಡು ಯೇಸುವಿನ ನಾಮದಲ್ಲಿ. ಅದ್ಭುತಗಳಾಗ್ತವೆ, ಚರಿತ್ರೆ ಸೃಷ್ಟಿಯಾಗುತ್ತೆ, ಅನುಕೊಳ್ಳಾದಂಥ ಶ್ರೇಷ್ಠವಾದ ವಿಷಯಗಳು ನಿನ್ನಿಂದ ಆಗ್ತವೆ. ಹಲ್ಲೆಲೂಯ. ನಂಬಿದವರು ಗಟ್ಟಿಯಾಗಿ ಹಲ್ಲೆಲೂಯ. ಹಲ್ಲೆಲೂಯ ಅಂದ್ರೆ ಏನು? ದೇವರಿಗೆ ಸ್ತೋತ್ರ. ನಂಬಿದ್ರೆ ಖಂಡಿತ ಆಗುತ್ತೆ. ಹೋಗಿ ಆತ ಗವಿತ ಕೂತ್ಕೊಂಡ ಬಸ್ತಾಯೋ ನೀವು ದಾರಿ ತಪ್ಪು ಹೋಗಿವೇನು, ಬಗಲ ಇನ್ನೊಂದು ಗವಿ ಹತ್ರ ಹೋಗಿವೇನು, ಅಥವಾ ಸ್ವಾಮಿ ಹೇಳೋದು ಮರ್ತೋಗ್ಬಿಟ್ಟನೇನು, ಸ್ವಾಮಿ ಹೇಳಿದ್ದು ಮರ್ತೋಗ್ಬಿಡುತ್ತೇನೋ. 108 ಡೌಟ್ಸ್ ನನಗಾರ ಬರ್ತಿತ್ತು. ಹೊರಗೆ ಬಂದು ಕಾಯ್ಕೊಂತ ಕೂತ್ಕೊತಿದ್ದೆ. ಎಲ್ಲಿಯ ಸುಮ್ಮನೆ ಗವಿ ಒಳಗೆ ಕೂತ್ಕೊಂಡನೆ ದೇವರನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊತ. ಬೆಳಿಗ್ಗೆ ರಾತ್ರಿ ಸಾಯಂಕಾಲ ಕಾಗೆಗಳು ಬಂದು ರೊಟ್ಟಿ ಮಾಂಸ ಯಾರು ಕೊಡ್ತಿದ್ದಾರೆ ರೊಟ್ಟಿ? ಅದಕ್ಕೆ ಆ ಬರಗಾಲದಲ್ಲಿ ನನಗೆ ಗೊತ್ತಿಲ್ಲ. ಮಾಂಸ ಎಲ್ಲಿ ಸಿಗ್ತಾ ಇತ್ತು ನಮಗ್ ಗೊತ್ತಿಲ್ಲ. ಬಹುಶಃ ಅದು ಒಂದು ರೊಟ್ಟಿ ತಗೊಂಡ ತಕ್ಷಣ ಇನ್ನೊಂದು ಕಾಗೆ ಬಂದು ಕಾವು ಕಾವು ಕೇಳಿ ಇಲ್ಲಿ ಹೋಗ್ತಾ ಇದೀಯಾ, ರೊಟ್ಟಿ ಸಿಕ್ಕತ್ತಲ್ಲ, ಇಬ್ರು ಹಚ್ಕೊಂಡ್ ತಿನ್ನೋಣ ಕರೆದಿರ್ಬೋದು. ಇನ್ನೊಂದು ಕಾಗೆ ಇಲ್ಲ ಇಲ್ಲ ನನಗೆ ಹೋಗೋದೇ ಹೇಳನೆ, ನನಗೆಲ್ಲ ಇದು ಬೇರೆ ಒಳಕ್ಕೆ ಇವಲ್ಲ, ಬಾ ಇಬ್ಬರು ತಿನ್ನೋಣ ಬಾ, ಲೇದು ಲೇದು ದೇವ್ರ ಚಪ್ಪಿನಾಡು ನೆನಪು ಹೆಚ್ಚಿದಾವಲ್ಲ. ಆಶೆಪುರಕ ಪಕ್ಷಿಗೆ ಸ್ವಾಮಿ ವಿಧೇಯತೆಯನ್ನು ಕಲಿಸ್ಕೊಂಡ. ಯಾಕೆ? ತನ್ನ ಮಗ ಅಲ್ಲಿ ಕಾಯ್ತಾ ಇದ್ದಾನೆ, ಅವನಿಗೆ ಹೊಟ್ಟೆಸುವಾಗಿದೆ. ಇನ್ನೊಂದು ಕಾಗೆ ಮಾಂಸ ತಗೊಳ್ಳುತ್ತೆ, ಇನ್ನೊಂದು ಬಂದು ಕಾವು ಕಾವು ಬಾ ಇಬ್ರು ತಿನ್ನೋಣ ಬಾ, ಮಾಂಸ ಹಂಚ್ಕೊಂಡು ತಿನ್ನೋಣ ಬಾ. ಇಲ್ಲ ಇಲ್ಲ ನನಗಲ್ಲ ನಿನಗಲ್ಲ, ಒಕ್ಕ ಮನುಷ್ಯ ಉನ್ನಾಡು ಆತನಿಗೆ ಕೊಟ್ಟು ಬರಬೇಕು. ಪ್ರತಿ ದಿವಸ ಬೆಳಿಗ್ಗೆ ಪ್ರತಿ ದಿವಸ ಸಾಯಂಕಾಲ ಕಾಗೆಗಳು ಬಂದು ಆತನಿಗೆ ಊಟವನ್ನು ಸಂತೃಪ್ತಿಯಾಗಿ ಕೊಡ್ತಾ ಇದ್ರು. ಆತ ಊಹೆ ಮಾಡಿದ್ನ, ಇಮ್ಯಾಜಿನ್ ಮಾಡಿದ್ನ, ಬರಗಾಲ ಬರುತ್ತಂತ ಹೇಳಿದ ಅಷ್ಟೇ ವಿನಃ ಎಲ್ಲಿಂದ ಊಟ ಬರುತ್ತೆ, ತಾನು ಎಲ್ಲಿ ಊಟ ಮಾಡ್ತಾನೆ, ಎಲ್ಲಿ ಮಲಗ್ತಾನೆ ಇಲ್ಲ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದೆಲ್ಲ. ಅವನು ಕಣ್ಣು ಕಾಣಲಿಲ್ಲಂತೆ, ಕಿವಿ ಕೇಳಲಿಲ್ಲಂತೆ, ಮನಸ್ಸು ಊಹಿಸಲು ಸಾಧ್ಯ ಇಲ್ಲ. ಕಾಗೆ ಎಲ್ಲಿ ತಂದು ಕೊಡ್ತತೆ? ಏನ್ ಸ್ವಾಮಿ ಕಾಗೆ ತಗೊಂಬಂದ್ರೆ ಎಂಜು ತಿನ್ಬೇಕಾ? ಅದು ಅಪಶಬ್ದ ನಮ್ಗೆ ಕಾಕೆ ಅಂತೆ ಪಿಂಡ ತಿಂಟೆ ಯಾವ್ದು ಪಿಂಡನ ಎಣಕ್ಕಿಡಿದ ಪಿಂಡ ತಿಂತದೆ ಅಲ್ಲ. ಕಾಗೆ ಕಾವು ಕಾವನ ಅಮ್ಮ ಏನೋ ಕಾವು ಕಾವ ಅಂತಮ್ಮ ಏನೋ ಅಪಶಬ್ದನ. ಮನೆ ಕಡೆ ಹೋಗಿ ಕಾವು ಕಾವು ಅಂದ್ರೆ ಇವರ ವಸ್ತ್ರ ಚುಟ್ಟಲ್ಲ ಅಂತ ನಮ್ದು ಟೀಚರ್ ಮೇಡ್ ಇನ್ ಇಂಡಿಯಾ ಬ್ರೇನ್. ಅದು ಎಂಜಲ್ ಮಾಡಿ ಕಚ್ಕೊಂಡ್ಬಂದು ನೀನು ಚಪ್ತೀನಲ್ಲ ಹಿಂಗೆ ಅಲ್ಲ. ದೇವ್ರು ಏನ್ ಮಾಡೋದು ಅದನ್ನು ಮಾಡ್ದ. ಅದಕ್ಕೆ ಅವನು ಪ್ರವಾದಿ ಆದ. ದೇವರು ಏನು ಮಾಡುವಂತನೋ ಅದನ್ನು ಮಾಡಿದರೆ ದೇವರಿನಿಂದ ಶ್ರೇಷ್ಠವಾದ ವಿಷಯಗಳು ಮಾಡ್ತಾನೆ. ಅದಕ್ಕೆ ಏನಂತೀಯ, ನೀನು ಏನು ಓದ್ಕೊಂಡಿಯಾ, ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಾವು ಯಾವುದು ಸ್ವಾಮಿಗೆ ಬೇಕಾಗಿಲ್ಲ. ಎಲ್ಲಿ ಹ್ಯಾಪಿ ಆಗಿದ್ದ, ಬೆಳಗ್ಗೆ ಊಟ ಬರ್ತದೆ, ನಾಳೆ ಬರ್ತದೋ ಇಲ್ಲೋ, ರಾತ್ರಿ వచ్చి ఇచ్చింది రేపు పొద్దున వస్తుందో లేదు ಇಲ್ಲ, పొద్దున వచ్చింది రాత్రి వస్తుందో లేదా ಇಲ್ಲ.
7ನೇ ಸ್ವಾಮಿ ಬರ್ತದಷ್ಟೇ. ಸ್ವಾಮಿ ನಿನ್ನ ಜೀವನದಲ್ಲಿ ಇದು ಆಗುತ್ತೆ ಅಂತ ಹೇಳಿದಾನೆ, ಆಗುತ್ತೆ ಅಷ್ಟೇ, ಮುಗಿದೋಯ್ತು, ನಂಬಬೇಕು. ವೆರಿ ಸಿಂಪಲ್. ಅದಕ್ಕೆ ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ದೇವರ ರಾಜ್ಯ ಸಿಗುತ್ತಿಲ್ಲ. ಹಬ್ಬ ಬಂದಾಗ ಅಮ್ಮ ಕ್ರಿಸ್ಮಸ್ పండుగ వచ్చి ಕ್ರಿಸ್ತನ್ಲೆ ಬಟ್ಲು, ಖುಷಿಯಿಲ್ಲ ಮಕ್ಕಳು. ಹಲ್ಲೆಲೂಯಾ. ನಂಬು ಬಿಡ್ತಾವ, ಆಯ್ತು ನಮ್ಮಪ್ಪ ನಮ್ಮಮ್ಮ ನನಗೆ ಹೊಸ ಬಟ್ಟೆ ಇಸ್ಕೊಡ್ತಾರೆ ಅಷ್ಟೇ. ಎಂತ ಬಟ್ಟೆ ಇಸ್ಕೊಡ್ತಿ, ಅಂತ ಬಟ್ಟೆ ಇಸ್ಕೊಡ್ತೀಯಾ, 2,000 ರೂಪಾಯಿ ಬಟ್ಟೆ ಇಸ್ಕೊಡ್ತೀಯಾ, ಅಂತ ಬಟ್ಟೆ ಇಲ್ಲ, ಕೊಡಿಸ್ಕೊಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಗೊತ್ತು ಎಂತ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿ. ಬರ್ತಾ ಏನಾಯ್ತು, ಕೆರೆಯ ಹಳ್ಳ ಒಣಗಿ ಹೋಗ್ತಾ ಇದೆ. ಕಾಗೆ ಬರೋದು ನಿಂತು ಹೋಗಿಲ್ಲ. ಕೇಳಿಸ್ ವಾಕ್ಯ ಹೋದ್ರೆ ಆಮೇಲೆ 17ನೇ ಪೂರ್ತಿ ಹೋದ್ರಿ, ಸಣ್ಣ ಅಧ್ಯಾಯ, ಬಹಳ ಇಂಟ್ರೆಸ್ಟಿಂಗ್ ಐತೆ. ಕಾಗೆ ಬರೋದು ನಿಂತು ಹೋಗಿಲ್ಲ. ಕಾಗೆಗಳು ನ್ಯಾಯವಾಗಿ ತಂದು ಕೊಡ್ತಾ ಇದ್ದಾವೆ. ಅವನು ಕುಡಿಯುವಂತ ನೀರೈತಲ್ಲ, ಅಲ್ಲಿ ನೀರು ಬತ್ತಿ ಹೋಗ್ತಾ ಐತೆ. ನಾನಾಗಿದ್ದರೆ ವೆರಿ ಬ್ಯಾಡ್. ಕಾಗೆಗಳು ನಿನ್ನ ಮಾತು ಕೇಳ್ತಾವಲ್ಲ ಸ್ವಾಮಿ, ಈ ಕೆರೆಗೆ ಯಾಕೆ ನೀನು ಆಜ್ಞೆ ಕೊಟ್ಟಿಲ್ಲ, ಬತ್ತಿ ಹೋಗಬೇಡ, ಉಕ್ಕುತ್ತಲೇ ಇರು, ಪೊಂಗಿ ಪೊರ್ಲುನಗಾಕ ಅಂದಿದ್ರೆ ಮಳೆ ಬರೋವರೆಗೆ ಆರಾಮಾಗಿ ನೀರುತ್ತಿತ್ತಲ್ಲಿ. ದಯವಿಟ್ಟು ಅರ್ಥ ಆಗ್ತಾ ಇದೆಯಾ? ಕಾಗೆ ಬಂದು ಊಟ ಕೊಡ್ತಾ ಇದ್ದೆ ಬರಗಾಲದಲ್ಲಿ, ಕೆರೆ ಹಳ್ಳ ಯಾಕೆ ಹೊರಗೆ ಹೋಗ್ತಾ ಇದ್ದೆ? ಅದು ದೇವರ ಪ್ಲಾನ್. ಕ್ವಶನ್ ಮಾಡೋದು ನನ್ನ ಧರ್ಮ ಅಲ್ಲ. ನಾನಾಗಿದ್ರೆ ಏನ್ ಸ್ವಾಮಿ, ದಿನ ಊಟ ಬಿಸಿ ಬಿಸಿ ರೊಟ್ಟಿ ಮತ್ತೆ ಫ್ರೈ, ಮಟನ್ ಫ್ರೈ ಬರ್ತಾ ಇದೆ, ಡ್ರೈ ಫ್ರೈ, ಕೊಲೆಸ್ಟ್ರಾಲ್ ಫ್ರೀ ಫುಡ್ಡು, ನೀರಿಗೆ ಆಜ್ಞೆ ಕೊಡು, ಬರಗಾಲ ಮುಗಿಯುವವರೆಗೆ ನೀರು ಹರಿತಾ ಇರಲಿ, ಯಾಕಂದ್ರೆ ಸ್ಟಾಪ್ ಆಗ್ತದೆ, ನಾನು ಕಂಫರ್ಟ್ ಇದೀನಲ್ಲ. ಗೊತ್ತಾಗ್ತದೆ ಹೇಳೋದಿಗೆ. ಬಹುಶಃ ಎಲಿಯ ಅಲ್ಲಿ ಹ್ಯಾಪಿ ಆಗಿದ್ದ, ತಣ್ಣ ನೀರು ಕುಡಿತಾ ಇದ್ದ ಬುರುಕಿಂದ, ಚೆರುವಿನ ಅಲ್ಲಿಂದ ಒಳ್ಳೆ ನೀರು ಕುಡಿತಾ ಇದ್ದ ಫ್ರೆಶ್ ಆಗಿ, ಬೆಳಿಗ್ಗೆ ಫ್ರೆಶ್ ಆಗಿ ಊಟ, ಮತ್ತೆ ಸಾಯಂಕಾಲ ಫ್ರೆಶ್ ಆಗಿ ಊಟ, ಫುಲ್ ಕಂಫರ್ಟ್ ಝೋನ್ ಅಲ್ಲಿ ಇದ್ದ, ಹ್ಯಾಪಿ ಆಗಿದ್ದ, ಕೂಲ್ ಆಗಿದ್ದ. ದೇವ್ರ ಏನ್ ಮಾಡ್ದ, ಮತ್ತೆ ಅವರನ್ನ ತಗೊಳ್ಳು ಲೈಮ. ಬಹಳ ಸಲ ನಾವು ಬಹಳ ಕಂಫರ್ಟ್ ಆಗಿರ್ತೀವಿ, ಗಂಡ ಹೆಂಡತಿ ಮಕ್ಕಳು ಚರ್ಚು ಪ್ರೇಯರು, ಸ್ವಲ್ಪ ದೇವ್ರೇ ಬಿಟ್ಟ ಲೈ ನನಗೆ ಕ್ಲೀನ್ ಮಾಡ್ತೀವಿ ಸುಮ್ಮನೆ, ನೀನು ಚೆನ್ನಾಗಿದ್ದೆ ಸುಮ್ಮನೆ ಎಬ್ಬಿಸ್ಬಿಟ್ಟಿ ನೀನು. ಬಹಳ ಸಲ ಸ್ವಲ್ಪ ಏನಾದ್ರು ಕಿರಿಕಿರಿ ಆದಾಗ ದೇವ್ರನ್ನ ಕ್ವಶನ್ ಮಾಡ್ತೀವಿ. ಎಲ್ಲಿ ದೇವ್ರನ್ನ ಕ್ವಶನ್ ಮಾಡಲಿಲ್ಲ, ಸ್ವಾಮಿ ಚೆನ್ನಾಗೈತೆ, ಆ ನೀರು ಬರಲಿ ಅಂತ ಬಂದ್ಬಿಡ್ತೀವಿ, ನಿಂದೆಲ್ಲ ಕೈ ಕೆಲಸ, ನೀರು ಬಾ, ಕೊಡೋ ನನ್ನ ಮಗನಿಗೆ ನೀರು ಕೊಡೋದ್ರೆ ಸುಮ್ಮನೆ ಉಕ್ಕುತ್ತಾನೆ ಇರ್ತವೆ. ಹೆಸರಾಗಿ ಉಕ್ಕಿಲ್ಲ, ತಿಂಗಳಗಟ್ಲೆ ಬಂಡೆ ಒಳಗಿಂದ ಇದೊಬ್ಬದು ಮುಗಿಸೋದೇ ದೊಡ್ಡ ವಿಷಯ. ಪ್ರಶ್ನೆ ಮಾಡಲಿಲ್ಲ. ಬಹಳ ಸಲ ನಾವು ದೇವರಿಗೆ ಪ್ರಶ್ನೆ ಮಾಡಿ ಬರುವಂತ ಆಶೀರ್ವಾದ ಕಳ್ಕೊಳ್ತಾ ಇದೀವಿ. ನಾವು ದೊಡ್ಡ ಕ್ರೈಸ್ತರಿಗಿರುವಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ఏంటంటే క్వశ్చన్ ಮಾಡ್ತೀವಿ. ఇట్లా చేస్తే బాగుంటుంది కదా, అట్లా చేస్తే బాగుంటుంది కదా, ఇది అయిన తర్వాత అది చేస్తే బాగుంటుంది కదా. ದೇವರಿಗೆ ನಾವು ಸಜೆಷನ್ ಕಾರ್ಡ್ ಹಾಕ್ತಿರ್ತೀವಿ. ನಾವು ದೇವರಂತ ಇಲ್ಲಿ ಬಿಟ್ಕೊಳಪ್ಪ, ಏನು ಮಾಡೋಕ್ಕಾಗೋದಿಲ್ಲ, ನನಗೆ ಉಲ್ಟಾ ಗ್ಯಾಪ್ ಆಗ್ತದೆ, ಸುಮ್ಮನೆ ಬಿಡ್ತಾ ಸ್ವಾಮಿ, ಏನು ಮಾಡೋಕ್ಕಾಗಲ್ಲ. ಕೆರೆಯ ಹಳ್ಳದ ನೀರು ಒಣಗಿ ಹೋಗ್ತಾ ಇತ್ತೆ. ಇಲ್ಲಿಯ ಪ್ರವಾದಿ ದೇವರನ್ನ ಪ್ರಶ್ನೆ ಮಾಡಲಿಲ್ಲ. ಯಾಕೆ, ವಾಟ್ ನೆಕ್ಸ್ಟ್ ಅಂತ ಕೇಳಲಿಲ್ಲ, ಸುಮ್ಮನೆ ಇದ್ದ. ಇಲ್ಲಿಯವರೆಗೂ ನನಗೆ ಕೊಟ್ಟಂತ ದೇವರು ನೀರು ಒಣಗಿದೆ, ಮುಂದೆ ಏನ್ ಮಾಡ್ತಾನೋ ಮಾಡ್ತಾನೆ, ನಾಟ್ ಮೈ ಪ್ರಾಬ್ಲಮ್, ನನ್ನ ಸಮಸ್ಯೆ ಅಲ್ಲ. ನಿನ್ನನ್ನು ಹುಟ್ಟಿಸಿದಂತ ದೇವರು, ನಿನ್ನನ್ನು ರಕ್ಷಿಸಿದಂತ ದೇವರು, ಈ ಸಭೆಯಲ್ಲಿ ನಿನ್ನನ್ನು ವಿಶ್ವಾಸಿಯಾಗಿರಿಸಿದಂತ ದೇವರು ಮುಂದೆ ಏನ್ ಮಾಡಬೇಕು ಅದು ಗೊತ್ತಿಲ್ವಾ? ನಿನಗೆ ಇಲ್ಲಿಯವರೆಗೆ ಏನಾಗಿದೆ ಗೊತ್ತು, ಮುಂದೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಗೊತ್ತಿಲ್ಲ, ಚಾಲೆಂಜ್. ಆದರೆ ನಿನ್ನ ಜೀವಮಾನದ ಕೊನೆಯ ಪುಟದವರೆಗೆಲ್ಲ ವಿಷಯ ಗೊತ್ತು. ನೀನ್ ಹೆಂಗೆ ಜಟಕನ್ ಕಣ್ಮುಚ್ಕಂತಿ, ಬಾಯಿ ತೆಗೆದು ಸಾಯ್ತೀಯ, ಕಣ್ಮುಚ್ಕೊಂಡ್ ಸಾಯ್ತೀಯ, ಕಣ್ ತೆಗೆದು ಸಾಯ್ತೀಯ, ಅಂತ ಸಾಯ್ತೀಯ, ಎಲ್ಲ ಗೊತ್ತು. ಅದನ್ನೆಲ್ಲ ಬರೋ ಸೈನ್ ಮಾಡಿ ಸೀಲಾಗಿ ಕನ್ಸುವಾಮಿ. ನಿನ್ನ ಜೀವನದ ಪ್ರತಿ ಪುಟಗಳು ಆತ ಬಂದಿಟ್ಟಿದೆ, ಕೊನೆಯ ಪುಟದವರೆಗೆ ಬರೆದು ಭದ್ರವಾಗಿಟ್ಟಿದ್ದಾನಂತೆ. ಆ ನಂಬಿಕೆ ನನಗೆ ಬರಬೇಕಷ್ಟೇ. ಸುಮ್ಮನೆ ನೋಡ್ತಾ ಇದ್ದ. ಸ್ವಾಮಿ ಅಂದ, ಕೆರೆ ಹಳ್ಳ ಒಣಗೋಗೈತಪ್ಪ, ನೀರು ಒಣಗೋಗೈತೆ. ನಾವು ಗೊತ್ತು ಸ್ವಾಮಿ, ನೀನೇನ್ ಮಾಡ್ತೀವಿ ಮಾಡು, ಇಲ್ಲಿಂದ ಮತ್ತೆ ನೆಕ್ಸ್ಟ್ ಝೋನ್ಗೆ ಹೋಗು. ಬಹಳ ಕಂಫರ್ಟ್ ಆಗಿದ್ದ. ದಿನ ಬೆಳಿಗ್ಗೆ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅನ್ಕೊಂತ ಊಟ ಮಾಡ್ಕೊಂಡ, ಸ್ನಾನ ಮಾಡ್ಕೊಂಡ, ನೀರು ಕುಡ್ದ, ಮತ್ತೆ ಹೋಗಿ ದೇವ್ರನ್ನ ಕೊಂಡಾಡೋದು, ಮತ್ತೆ ಊಟ ಮಾಡ್ದ, ಸ್ನಾನ ಮಾಡ್ದ, ನೀರು ಕುಡ್ದ, ಹ್ಯಾಪಿ. ಅವ್ನ ಟೈಮ್ ಟೇಬಲ್ ಫಿಕ್ಸ್ ಆಗ್ಬಿಟ್ಟಿತ್ತು.
ಯಾಕೆ ದೇವರು ಅಲ್ಲಿಂದ ಡಿಸ್ಟರ್ಬ್ ಮಾಡಬೇಕಾಗಿತ್ತು? ಎಲಿಯ ಪ್ರಶ್ನೆ ಮಾಡಲಿ, ಅವನಿಗೆ ಗೊತ್ತಿತ್ತು ದೇವರು ಏನು ಮಾಡ್ತಾನೋ ಉದ್ದೇಶಪೂರ್ವಕವಾಗಿ ಮಾಡ್ತಾನೆ. ನಿನ್ನ ಜೀವನದಲ್ಲಿ ದೇವರ ಚಿತ್ರದ ಪ್ರಕಾರ ನಡೆಯುವಾಗ ಆ ಟೈಮಿಗೆ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಅಂತ ಅನಿಸಬಹುದು, ಗಲಿಬಿಲಿ ಕಸಿಬಿಸಿ ಅಂತ ಅನಿಸಬಹುದು, ಎಂದಕ್ಕೆ ನಾಯನ ಇಟ್ಲ ಎಂದಿ ಅಂತ ಅನಿಸಬಹುದು. ಆದ್ರೆ ಮುಂದೆ ಆಗೋದು ಇದಕ್ಕಿಂತಲೂ ಅದ್ಭುತವಾಗಿರುತ್ತೆ. ಪ್ರಿಪೇರ್ ಆಗಿರು. ಒಬ್ಬ ದೇವರ ಮಗನಾಗಿ ಹೇಳ್ತಿದ್ವಿ, ಪ್ರಿಪೇರ್ ಆಗಿರು. ಪ್ರಿಪೇರ್ ಫಾರ್ ದ ಚೇಂಜ್. ಕಂಫರ್ಟ್ ಝೋನ್ ಅಲ್ಲಿ ಇರಬೇಡ, ಆರಾಮಾಗಿರ್ಬೇಡ. ದೇವರು ಸ್ವಲ್ಪ ಅಲ್ಲಿ ಜರ್ಕ್ ಕೊಟ್ಟಾಗ ಕರ್ತ ಏನ್ ಮಾತಾಡ್ತಾ ಇದ್ವಿ ಸ್ವಾಮಿ ನನ್ನ ಹತ್ರ, ಮುಂದೆ ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್ ತೋರಿಸ್ಕೊಡು ಸ್ವಾಮಿ ಅಂತ ಹೇಳುವಂತ ಧೈರ್ಯ ನನಗೆ ಬೇಕು, ನಂಬಿಕೆ ಬೇಕು. ತಾಯಿ ತನ್ನ ಮಗುವನ್ನು ಮರೆತರೆ ಮರೆತಾಗ, ಆದ್ರೆ ದೇವರು ನಮ್ಮನ್ನ ಮರೆಯುವುದಿಲ್ಲ. ಅಂಗೈಯಲ್ಲಿ ನಮ್ಮ ಚಿತ್ರಿಸ್ಕೊಂಡಿದ್ದಾನಂತೆ, ಮರೆಯಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಮುಂದೆ ಹೋಗಪ್ಪ. ಕೆರೆ ಹಳ್ಳ ಮುಗಿದು ಮುಂದೆ ಏನ್ ಸ್ವಾಮಿ? ಅಲ್ಲಿ ಜಾರೆಫಾತ್ ಓಕೆ, ಚಾರೆಫಾತ್ ಯಾವುದೋ ಭಾಷೆ. ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗ್ಬೇಕಾ ಸ್ವಾಮಿ? ಅಲ್ಲಿ ಕಾಗೆಗೆ ನೀನು GPS ಹಾಕಿಯಾ, ಗೂಗಲ್ ಹಾಕಿಯಾ, ನೆಟ್ವರ್ಕ್ ಬರ್ತದ? ಅಲ್ಲಿ ಇದೇ ಕಾಗೆ ಬರ್ತದ, ಬೇರೆ ಕಾಗೆ ಬರ್ತದ? ಕಾಕಿ ವಸ್ತುಂದ, ಗೂವ ವಸ್ತುಂದ, ರಾಮಚಿಲಕ ವಸ್ತುಂದ, ಎಲಕಪಿಲ್ಲ ವಸ್ತುಂದ ಕೇಳಿ ನಮ್ಮವನು. ಯಾಕಂದ್ರೆ ಇಷ್ಟು ದಿವಸ ಫುಲ್ ಕಂಫರ್ಟ್ ಆಗಿದ್ದ. ದಿನ ಬೆಳಿಗ್ಗೆ ಬಂದು ಕಾವು ಬಂದು ಊಟ ಕೊಟ್ಟು ಅಲಾರಾಮ್ ಬೆಲ್ ಹೊಡೋದು, ಕಾಲಿಂಗ್ ಬೆಲ್ ಹೊಡೋದು. ಈಗ ಅಲ್ಲಿಗೆ ಹೋದ್ಮೇಲೆ ಕಾಗೆ ತರೋದು, ಗುಬ್ಬಿ ತರೋದು ನನಗೇನು ಗೊತ್ತಿಲ್ಲ, ಸುಮ್ಮನೆ ಹೋಗು ಅಂತ ಹೋದ ಅಷ್ಟೇ. ಸ್ವಾಮಿ ಏನ್ ಹೇಳಿದ್ರು ಗೊತ್ತಾ? ಅಲ್ಲಿ ನಿನಗೋಸ್ಕರ ಒಬ್ಬ ಸೌಕರ್ಯವಲ್ಲ, ಮಂಚು ಶ್ರೀಮಂತರು ಕಾದು, ಭೇದ ವಿಧವರಾದು. ಆಯಮ್ಮ ಯಾರು ಇಲ್ಲ. ವಿಧವೆ ಅಂದ್ರೆ ಆಗಿನ ಟೈಮಲ್ಲಿ ಶಾಪಗ್ರಸ್ತಳು. ಇಲ್ಲಿ ಕೂಡ ಕಾಗಿಗೆ ಆಜ್ಞಾಪಿಸಿದ್ದೀನಿ ಅಂತ ಸ್ವಾಮಿ ಹೇಳೋಣ, ಅಲ್ಲಿ ಕೂಡ ಒಬ್ಬ ವಿಧವೆಗೆ ಆಜ್ಞಾಪಿಸಿದಂತ ಸ್ವಾಮಿ ಅದೇ ಮಾತು ಹೇಳ್ತಾರೆ. ವಾಕ್ಯ ಓದೋರು ಸ್ಪಷ್ಟವಾಗಿ ಓದ್ಬೇಕು. ನಮ್ಮ ದೇವರ ಸಂಘದ ಬ್ಯಾಗ್ ಇಟ್ಕೊಂಡ ನಡಿ ಪಿಂಚು ನಾನು ಬಿಟ್ಟದಾರೆ ಇಷ್ಟೇ. ಅಲ್ಲಿ ಹೆಂಗೆ ಆಯಮ್ಮ ಯಾರು, ಯಾವ ಕ್ಯಾಸ್ಟು, ಮಾ ಟೈಪ ಮೀ ಟೈಪ, ವಾಟ್ ಟೈಪ ಕೇಳಿಲ್ಲ. ದೇವ್ರ ಟೈಪ್ ಅಷ್ಟೇ. ಬೆಳ್ಳಿ ಚುಕ್ಕ ಮಾ ಅದ ನರನಾಡಿ ಒಂದೇನ, ಬ್ಲಡ್ ಒಂದೇನ, ಬಹಳ ನೋಡ್ತಾರೆ. ಯಾವ ಟೈಪು ಇಲ್ಲ, ದೇವ್ರ ಟೈಪೇ. ಇಲ್ಲಂದ್ರೆ ಬರೀ ಕೊಳಾಯಿ ಪೈಪೇ, ಏನು ಕೆಲಸಕ್ಕೆ ಬರೋದಿಲ್ಲ. ದೇವ್ರು ಏನು ತೋರಿಸ್ತಾ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ಬೇಕಷ್ಟೇ. వాళ్ళు మావాళ్ళ వాళ్ళు ఎవరంట, వాళ్ళు ఏమున్నారంట, అವೆಲ್ಲ ಎಂಟ ಪಟ್ಟ ಏನು ಬೇಡ್ತಂಗ ಹೋದ. ನಮ್ಮ ಸೀದಾ ಹೋಗ್ಕೊಳ್ಳೆ ಇಲ್ಲಿ ಆದ್ರೆ ಒಂದು ಹಳ್ಳ ಬಂತು, ಆ ಹಳ್ಳ ಬಂತು, ಅಲ್ಲಿ ಗವಿ ಇದ್ದಪ್ಪ ಒಳಗೆ ಹೋಗಪ್ಪ, ಅಲ್ಲಿ ಹೋದ. ಇಲ್ಲಿ ಸಾರೆ ಪಾತು ಆ ಹಳ್ಳಿಗೆ ಬಂದಾನ, ಯಾರು ವೆಲ್ಕಮ್ ಮಾಡಕ್ಕಿಲ್ಲ. ಅಲ್ಲಿ ಬರ್ರಿ ಸರ್, ಗುಡ್ ಮಾರ್ನಿಂಗ್, ಐ ಆಮ್ ಸೋ ಅಂಡ್ ಸೋ, ಪ್ಲೀಸ್ ಕಮ್. ಯಾರನ್ನ ಬಂದ್ರೆ ವೆಲ್ಕಮ್ ಬೋರ್ಡ್ ಇಟ್ಕೊಂಡು ನಮ್ಮ ಸುಮ್ಮನೆ ನಡ್ಕೊಂಡು ಹೋಗಿ ನಟ ಸರ್ವಿಸ್ ಸೀದಾ ಹೋಗಿ ಚಾರೆ ಪಾತು. ಓಕೆ, ಇಲ್ಲಿ ಬಂದೆ, ಎಲ್ಲಿಗೋಗ್ಬೇಕು ಸ್ವಾಮಿ? ದೇವರು ಯಾರಿಗೂ ವಿಧವೆ ಪ್ರತಿಯೊಬ್ಬರು ಏನು ನೋಡ್ಬೇಕಾಗತ್ತ? ವಿಧವೆನ ಕಪಾಳ ಪಳ್ಳ ನೋಡಿತಾರೆ, ಹೌದೇ ಇಲ್ಲ? ಸುಮ್ಮನೆ ಹೋದ, ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡ್ಬಿಟ್ಟ ಅಷ್ಟೇ. ಯಾಕೆ? ಅವನು ನಂಬಿಕೆ ಇತ್ತು, ನನ್ನನ್ನು ಕರೆದ ಆತನು ನಂಬಿಕಸ್ತ. ಯಾರೋ ಒಬ್ಬರಿಗೆ ಆಜ್ಞಾಪಿಸಿದ್ದಾನೆ, ಆಯ್ತಷ್ಟೇ. ಎದುರಿಗೆ ಬಂದ್ಕೊಳ್ಳಿ, ಏನ್ ಮಾನಿತ ಯಾವಾಗ ಮಾತಾಡೋಣ ಅಂತ ಬಂದವರೆಲ್ಲ ಕೇಳಕ್ಕಾಗತ್ತಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಡಿಡ್ ಯು ಹ್ಯಾವ್ ಯಾವನ ಅಂತಾರೆ, ಹೌದಾ ಇಲ್ಲ? ಅವ್ನು ಯಾರನ್ನ ಕೇಳಿದ್ದ, ಗಾಬರಿ ಆಯ್ತಾ? ದೇವರು ಹೇಳಿದ ಯಾರಿಗೂ ಅಲ್ಲಿ ಆಜ್ಞೆ ಕೊಟ್ಟಂದ್ರೆ ಖಂಡಿತವಾಗಿ ಅವರು ಬಂದೇ ಬರ್ತಾರೆ, ಮುಗಿದಷ್ಟೇ ಫಿಕ್ಸ್. ನಮ್ಮ ಆ ನಂಬಿಕೆ ನಮಗಿರ್ಬೇಕು. ಸ್ವಾಮಿ ಹೇಳ್ತಾರೆ, ಈ ವರ್ಷ ನಿನಗೆ ಮದುವೆ ಆಗುತ್ತೆ. ಹುಡುಗಿ ಹೆಂಗಿರ್ತಾಳೆ? ಹಂಗಿರ್ತಾಳ? ఇప్పుడు పోయి కదా పాప అట్టుంటుందా, ఇటు పోయి కదా అబ్బాయి అలా ఉంటాడా మా కాబోయే? ఆ పక్క ఊర ఈ పక్క ఊర, అక్కడ వాడ ఇక్కడ వాడ, ఎడమ ಕುಡಿ. ನಮ್ಮ ಬಳ್ಳಾರಿ ಹೆಂಗೆ ಲೆಫ್ಟ್ ರೈಟ್ ಅಂತಿದ್ರು, ಇಲ್ಲದವ ಇದು. ಇದೇ ನಮ್ಮ ಜೀವನ, ದರಿದ್ರ ಜೀವನ. ಸುಮ್ಮನೆ ಹೋದ ನಮ್ಮವ, ಅದು ಸುಮ್ಮನೆ ಕೂತ್ಕೊಂಡ. ಅದು ಗೊತ್ತು ಸ್ವಾಮಿ ಯಾರಿಗೆ ಆಜ್ಞಾಪಿಸಿದನೋ ಅವ್ರು ಖಂಡಿತ ಬರ್ತಾರೆ ಅಷ್ಟೇ. ಡೋಂಟ್ ವರಿ, ಬಿ ಹ್ಯಾಪಿ. ಯಾಕೆ? ತಾನು ನಂಬಿದಂತ ದೇವ್ರು ಯಾರಂತ ಪರ್ಫೆಕ್ಟ್. ಬರಗಾಲ ಐತೆ, ಅಷ್ಟು ದೂರ ನಡ್ಕೊಂಡ್ ಬಂದಿನಿ, ಒಬ್ಬರದೊಂದು ಚೊಂಬು ನೀರು ತಂದಿಲ್ಲ,
ಯೆಹೋ ದೇವರು ಶಿವನು ಕಲಗುನಗಾಕ ಅದೊಂದು ಚೌಡು ನೀರನ್ನ ಕಾಲು ಕಡ್ಕೊಂಡು ಯಾರು ಬಂದಿಲ್ಲ ಅಂತ ಸೀನೆ ಇಲ್ಲ ನಮ್ಮನೆಗೆ, ಕೇಳೋರು ದಿಕ್ಕಿಲ್ಲ, ಅಮ್ಮೆಲ್ಲ ಅಪ್ಪೇಲಿ ಸುಮ್ಮನೆ ಓದ್ ಕೂತ್ಕೊಂಡ. ನೋಡ್ದ ಅಲ್ಲೊಬ್ಬ ಹೆಣ್ಮಗಳು ತಲೆ ಬೊಪ್ಪಿಸ್ಕೊಂಡು ಕಟ್ಟಿಗೆ ಹಾರಿಸ್ತಿದ್ದಾಳೆ. ಗೊತ್ತಾಯ್ತು ನಮ್ಮನಿಗೆ, ಒಬ್ಬಳೇ ಬಂದಳಂದ್ರೆ ವಿಧವೆ, 3-4 ಜನ ಬಂದರಂದ್ರೆ ಅವರು ಏನಂತಾರಮ್ಮ ಗಂಡ ಇದ್ದವರಿಗೆ ಮುತ್ತೈದನು, ಬಾಕ ರಂಗಕ ಲಕ್ಷ್ಮಮ್ಮ ಪಾಪಮ್ಮ ಎಲ್ಲ ವಿಧವೆ ಜೊತೆಗೆ ಯಾರೂ ಬರೋದಿಲ್ಲ. ಯಾಕಂದ್ರೆ ಶಾಪಗ್ರಸ್ತಳು. ನೀನು ಪಾಪಿ, ಅದಕ್ಕೋಸ್ಕರ ಗಂಡ ಸತ್ತೋಗ್ಯಾನ ಅನ್ನುವಂಥ ಕ್ಯಾಟಗಿರಿ. ಆ ಟೈಮಲ್ಲಿ ಯಾರ ಮೇಲೆ ದೇವರ ಶಾಪ ಇದೆ, ಯಾರು ಪಾಪ ಮಾಡಿದಾರೋ ಅವ್ರ ವಿಧಿ ಆಗ್ತದೆ. ಆಗಿನ ಟೈಮಲ್ಲಿ ಸ್ಟೋರಿ. ಯಾರು ಅವ್ರ ಜೊತೆ ಬರೋದಿಲ್ಲ, ಒಬ್ಬಳೇ ಬಂದು ಕಟ್ಟಿಗೆ ಆರಿಸ್ಕೊಂತ ಕುಂತಾಳೆ. ಅವಳ ಜೀವನದಲ್ಲಿ ತಲೆಯಲ್ಲಿ 108 ಪ್ರಶ್ನೆಗಳು. ಮಳೆ ಬರ್ತಾ ಇಲ್ಲ, ಬರಗಾಲ, ಕೂಲಿಗೆ ಹೋಗಕ ಇಲ್ಲ. ಕೊರೋನಾ ಟೈಮ್ ಹಿಡಿದು ಹೆಂಗಿದೆ, ಕೊರೋನಾ ಟೈಮ್ ಜ್ಞಾಪಿಸ್ಕೊಂಡು ಮರ್ತೋಗ್ತೀವಿ ನಾವು. ಹೆಂಗಿತ್ತವಾಗ ಯಾವ ಕೂಲಿ ಇಲ್ಲ, ಯಾವ ನಾಲೆ ಇಲ್ಲ, ಯಾವ ಅಂಗಡಿ ಇಲ್ಲ, ಯಾವ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಆಕೆ ಅನ್ಕೊಂಡಿರ್ಬೋದು, ಒಂದು ವೇಳೆ ನನ್ನ ಗಂಡ ಜೀವಂತವಾಗಿದ್ದರೆ ಬಹುಶಃ ನಾವು ಬೇರೆ ಊರಿಗೆ ಹೋಗ್ತಿದ್ವು ಏನೋ, ಬಹುಶಃ ಈ ಗತಿ ನನಗೆ ಬರ್ತಿರ್ಲಿಲ್ಲ ಏನೋ, ಎಲ್ಲೋ ಒಂದು ಕಡೆ ನನಗೆ ಸಾಲ ಹೋಗ್ತಿದ್ದ ಶಬ್ದ ಮಾಡಬೇಡ, ಎಲ್ಲೋ ನಮಗೆ ಯಾರೋ ಸಾಲ ಏನೋ ಕೊಡ್ತಾ ಇದ್ರು, ಯಾರೋ ಹೆಲ್ಪ್ ಮಾಡ್ತಾ ಇದ್ರು. ನನ್ನ ಗಂಡ ಇಲ್ಲ, ನನಗೆ ಯಾಕೆ ಹಿಂಗಾಯ್ತು ನನ್ನ ಬದುಕು? ನನ್ನ ಗಂಡ ಇದ್ದಿದ್ರೆ ಹಿಂಗೆ, ನಾನೇನು ತಪ್ಪು ಮಾಡೀನಿ, ನಾನೇನು ಪಾಪ ಮಾಡೀನಿ, ನನ್ನ ಜೀವನದಾಗ ಯಾಕೆ ಹಿಂಗಾಯ್ತು? ನಾನು ವಿಧವೆ ಆದಾಗೆ ಬರಗಾಲ ಬರಬೇಕಾ? ನನ್ನ ಮಗ ದೊಡ್ಡ ಬೆಳೆದು ಕೈ ಬಂದ್ಮೇಲೆ ಬರಗಾಲ ಮೇಲೆ ಅವನು ಹ್ಯಾಂಡಲ್ ಮಾಡ್ತಿದ್ದೇನೋ? 108 ಪ್ರಶ್ನೆಗಳು ಆ ವಿಧವೆ ತಲೆಯಲ್ಲಿದ್ದಾವೆ. ಅದಕ್ಕಿಂತಲೂ ಹೆಚ್ಚಾಗಿ ಅವತ್ತು ಅವ್ರ ಲೈಫಲ್ಲಿ ಲಾಸ್ಟ್ ಊಟ ಮಾಡ್ತಾರೆ. ದೊಡ್ಡ ಟ್ರಾಜಿಡಿ, ಲಾಸ್ಟ್ ಮೀಲ್ ಆಫ್ ದೇರ್ ಲೈಫ್. ಇನ್ನೇನು ಕೊನೆ ಸಲ ಅವ್ರು ಚಪಾತಿ ಶೇಪ್ ನೋಡ್ತಾರೆ, ಚಪಾತಿ ಕಲರ್ ನೋಡ್ತಾರೆ, ಚಪಾತಿ ಟೇಸ್ಟ್ ನೋಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಊಟ ಇಲ್ಲ, ಕೊಡೋದಿಕ್ಕೂ ಯಾರು ಇಲ್ಲ. ಬಾಮ್ಮ ತಗೊಂಡೋಗಂತ ಹೇಳುವಂತ ಯಾವ ನಾಥನೂ ಅಲ್ಲಿ ಇಲ್ಲ. ಯಾಕಂದ್ರೆ ಎಲ್ಲರ ಮನೆಯಾಗೆ ಬರಬಲ್ಲ. ಕೊನೆಯ ಊಟ. ಒಂದು ವೇಳೆ ನನ್ನ ಗಂಡ ಬದುಕಿದ್ರೆ ಎಲ್ಲೋ ದೂರ ಊರು ತಂದು ನನ್ನ ಮಗನಿಗೆ ಕೊಡ್ತಿದ್ದಲ್ಲ, ನನಗೆ ಆ ಭಾಗ್ಯ ಇಲ್ಲ. ನನ್ನ ಮಗ ಸಾಯೋದು ನನ್ನ ಕಣ್ಣಾರೆ ನೋಡ್ಬೇಕಲ್ಲ, ಅವನು ಸಾಯ್ತಾನೆ, ಮತ್ತೆ ನೆಕ್ಸ್ಟ್ ನಾನು ಸಾಯ್ತೀನಿ. ಏನ್ ನಮ್ಮ ಜೀವನ? ಸ್ವಾಮಿ ಹೇಳ್ತಾನೆ, ನಾನು ಆಕೆಗೆ ಆಜ್ಞಾಪಿಸಿದ್ದೇನೆ. ಇಲ್ಲ ಏನೋ ವಟ 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 ಕಣ್ಣೀರು ಸುರಿಸ್ಕೊಂತ ಕಟ್ಟಿಗೆ ಪುಳ್ಳೆ ಹಾರಿಸ್ಕೊಂತ ಇದ್ದಾಳೆ. ಅರ್ಥ ಆಗ್ತಾ ಇದೆಯಾ? ಆಯಮ್ಮನ ದೇವ್ರ ಕನಸಿನಾಗ ಬಂದು ಜೋಸೆಫ ಅಂತ ಏನೋ ಮಾತಾಡಿದ್ನ? ಯೋಸೆಫ್ ಕನಸಲ್ಲಿ ಬಂದು ಮಾತಾಡಿದ, ನಂಗೆ ಮಾತಾಡಿದ್ನ? ಇಲ್ಲ. ಆಕೆಗೆ ಏನು ಮಾತಾಡಿ? ಯಾಕೆಂದ್ರೆ ಆಕೆ ಅನ್ಯಳು, ವಿಶ್ವಾಸಿ ಅಲ್ಲ, ಅನ್ಯಳು ಆಕೆ. ಯೇಸು ಸ್ವಾಮಿ ಯೆಹೋವ ದೇವರನ್ನು ಯಾರು ಗೊತ್ತಿಲ್ಲ ಆಕೆಗೆ. ಹೇಳ್ತಾನೆ, ಅಮ್ಮ ನನಗೊಂದು ಗ್ಲಾಸ್ ನೀರು ತಗೊಂಬ. ನನ್ನ ಡಿಸ್ಟರ್ಬ್. ಆಕೆ ಅಳೋದು, ಆಕೆ ಪ್ಯಾಥೋಸ್, ಆಕೆ ಒಂದು ಸಟೈರ್ ಫೀಲಿಂಗ್, ಆಕೆ ಇದು ಯಾವನೋ ಕಡೆ ಚೌಕ ನೀರು తీసుకుంటాರಲ್ಲ, ಏನೋ ಪಾಪ ವಯಸ್ಸಾಗೈತೆ, ಯಜಮಾನ ರೋಡ್ಗೆ ಹೋಗ್ತದೆ ಪಾಪ ಆಯಾಸಾಗೈತೆ, ತಂದು ಕೊಡನ್ ಬಿಡು, ಅವನೇಮಯ್ಯ ತೆಸ್ತಾನೆ, ಇದೊಂದು ಕತೆ ನಂದು ನನಗೆ ಇದ್ರೆ ಇದೊಂದು ಎಕ್ಸ್ಟ್ರಾ ಅನ್ಕಂತ ಹೋಗ್ತದಲ್ಲ ಅಮ್ಮ ಅಂತ. ಮತ್ತೆ ಏನ್ ಬರಕಲ್ಕ ಒಂದು ರೊಟ್ಟಿ ತಗೊಂಡು, ಒಂದು ಗ್ಲಾಸ್ ನೀರು ಓಕೆ, ರೊಟ್ಟಿ ಹಾಕಿ. ಆಯಮ್ಮಂದು ಏನ್ ಸಾರ್ ಈ ಊರಿಗೋಸ್ಕರ ನೀವೇನನ್ನ ಬರಗಾಲ ಐತೆ ಸಾರ್, ನನಗೆ ಗೊತ್ತಮ್ಮ, ರೊಟ್ಟಿ ತಗೊಂಡ. ಆತಗೆ ಹೆಂಗ್ ಗೊತ್ತಾಯ್ತು ಆ ವಿಧವೆಗೆ ದೇವರು ಆಜ್ಞಾಪನೆ ಮಾಡಿದಾನೆ ಅಂತೇಳಿ? ದೇವರನ್ನು ನಂಬಿದವರಿಗೆ ಆ ಸಮಯಕ್ಕೆ ಸರಿಯಾದಂತ ಜ್ಞಾನ ಸ್ವಾಮಿ ಒದಗಿಸಿಕೊಡ್ತಾನೆ. ಹಿಂಗ ಗುರುತಿಸ್ಬೇಕು ಯಾರು ಅಂತ. ಸ್ಟಾರ್ಟಿಂಗ್ ರೊಟ್ಟಿ ಕೇಳಿಲ್ಲ ಅಂತ, ನೀರು ತಂದು ಕೊಡು ಒಪ್ಕೊಂಡ್ಬಿಟ್ಲು. ಬರಗಾಲದಲ್ಲಿ ಒಬ್ಬ ವಿಧವೆ ನೀರು ತಂದು ಕೊಡಕ್ಕೆ ರೆಡಿಯಾಗಿ ಹೋಗ್ತಾಳೆ. ಏನನ್ನಪ್ಪ ಯಾಕಪ್ಪ ಅಂತ ಕೇಳಿಲ್ಲ ಅಂದ್ರೆ ಯೆಹೋವ ದೇವರ ಹಿಡಿದಿಕ್ಕಿಗೆ ಫಿಕ್ಸ್ ಆಗ್ಬಿಟ್ಟೆ ನಮ್ಮವನು. ಬರುವಾಗ ಒಂದು ಸಣ್ಣ ರೊಟ್ಟಿ ಮಾಡ್ಕೊ. ಅಯ್ಯೋ ಸಾರ್, ಹಣೆ ಬರ ಇರೋದೇ 2 ರೊಟ್ಟಿ ಹಿಟ್ಟು, ಸ್ವಲ್ಪ ಎಣ್ಣೆ ಐತೆ, ಇವತ್ತು ಲಾಸ್ಟ್ ಊಟ ನಮ್ದು ಅಲ್ಲ, ನೀನು ಎಲ್ಲಿ ತಗೊಂಡ್ಬರ್ಲಿ ಸರ್, ನಾಳೆಯಿಂದ ನಮ್ಗೆ ಊಟ ಇಲ್ಲ,
ಗ್ಯಾರಂಟಿ ಸಹ ಇನ್ನೊಂದು ವಾರ ನಾವು ಸತ್ತು ಹೋಗ್ಬಿಡ್ತೀವಿ ಅಷ್ಟೇ. ನೀನೇನೋ ಅಪಾರ್ಥ ಮಾಡ್ಕೊಂಡಿದ್ದೆ, ನಮ್ಮ ಯಾರು ದೊಡ್ಡ ದೊಡ್ಡ ರೊಕ್ಕ ಇದ್ರು ಅಂದ್ಕೊಂಡಿದ್ದೀನಿ. ಅಪಾರ್ಥ ಗಿಪಾರ್ಥ ನೈಜ ಅಂತ ನನಗೆ ಫಸ್ಟ್ ರೊಟ್ಟಿ ತಗೊಂಬ అಷ್ಟೇ. నీడు కూడా నాయన చొమ్ము నీడు పట్టుకోమంటే తీసుకొస్తానంటే అదే తప్పైపోయింది. రొట్టె తీసుకురమ్మంటాడు ఆయన. ಆದರೆ ದೇವರು ಆಕೆಯ ಮನಸ್ಸನ್ನು ಯಾವ ರೀತಿ ರೆಡಿ ಮಾಡಿದ, ಆಕೆ ಹತ್ರ ಮಾತಾಡಿಲ್ಲ, ದೇವರು ದರ್ಶನ ಕೊಟ್ಟಿಲ್ಲ, ಯೆಹೋವ ದೇವರು ಸೆಲವಿಸಿದ್ರು ಅದು ಬಂತ ಸೀನೆ ಇಲ್ಲ, ಅಲ್ಲಿ ಅಂತ ಡೈಲಾಗೇ ಇಲ್ಲ. ದೇವರು ಆಕೆಯನ್ನು ಬಿದ್ದು ಹೇಳಾಗುವಂತೆ ಮಾಡ್ದ. ಹಂಗೆ ಹೇಳು ಆಕೆ ಅಂದು ಸಾರ್ ಇಲ್ಲ ಸರ್, ಇಂಪಾಸಿಬಲ್, ನಮ್ಮಲ್ಲಿ ರೊಟ್ಟಿ ಇಲ್ಲ, ಎಣ್ಣೆ ಇಲ್ಲ. ಅಮ್ಮ ನೀನು ತಂದು ಒಂದು ರೊಟ್ಟಿ ಕೊಡು, ಆಮೇಲೆ ನೋಡು, ಬರಗಾಲ ತೀರೋವರೆಗೆ ರೊಟ್ಟಿ ಮುಗಿಯಲ್ಲ, ಎಣ್ಣೆ ತೀರೋದಿಲ್ಲ. ಯಾವುದು ನಂಬ್ತಾರೆ ನಮ್ಮ? ಯಾವುದು ನಂಬ್ತಾರೆ? ಮೂಗು ಮುಖ ಗೊತ್ತಿಲ್ಲ, ರಿಲೇಷನ್ ಅಲ್ಲ, ಅದನ್ನ ಬಗ್ಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನೋಡಿಲ್ಲ, ಯಾರಂತ ಕೂಡ ಗೊತ್ತಿಲ್ಲ, ಗಡ್ಡ ಬಿಟ್ಕೊಂಡು ಅಜ್ಜ ಇಲ್ಲ ಇದಾನ, ನನಗೆ ಫಸ್ಟ್ ರೊಟ್ಟಿ ಕೊಡು, ಆಮೇಲೆ ನೀವು ನಾಳೆ ಊಟ ಇಲ್ಲ ಅಂತಂದ್ರೆ ನಾಳೆದೆಲ್ಲ ಬರಗಾಲ ಮುಗಿಯವರೆಗೆ ಊಟ ಕಂಟಿನ್ಯೂಸ್ ಸಿಗುತ್ತಂತ ಯಾರು ನಂಬ್ತಾರೆ? ಇಂಥ ಸೀರಿಯಸ್ ಜೋಕು. ದೇವರು ಆಕೆಗೆ ವಿಧೇಯಳಾಗುವಂತೆ ಮಾಡ್ದ. ಯಾಕೆ ಗೊತ್ತಾ? ತನ್ನ ಮಗನ ಬಗ್ಗೆ ದೇವರಿಗೆ ಕಾಳಜಿ ಇತ್ತು. ತಾಯಿ ತನ್ನ ಮಗುವನ್ನ ಮರೆತರೆ ಮರೆತಾಳು, ದೇವರು ನಮ್ಮನ್ನು ಮರೆಯಲ್ಲ. ಲೋಕ ರೀತಿಯಲ್ಲಿ ಆತ ನಮಗೆ ಆಶ್ರಯ ಕೊಡೋದಿಲ್ಲ, ತನ್ನದೇ ಆದಂತ ಸ್ಟೈಲಲ್ಲಿ ಕೊಡ್ತಾನೆ. ನಮ್ಮ ದೇವರು ಬಹಳ ಸ್ಟೈಲಿಶ್, ವೆರೈಟಿ. ಅದರ ಟೈಪೇ ಬೇರೆ, ಅದರ ರೂಟೇ ಬೇರೆ, ಅದರ ಮ್ಯಾಪೇ ಬೇರೆ, ಟೈಮಿಂಗ್ಸೇ ಬೇರೆ ಆಗ್ತದ್ದು. ಯಾರಿಗೆ ಗೊತ್ತಿಲ್ಲ ಅದ್ರ ವಿಧವೇ ಸೀದಾ ಹೋದ್ಲು ಮನೆಗೆ. ಏನಪ್ಪ ಅರ್ಥ ಆಗ್ಬೋದು, ಏನ್ ರೊಟ್ಟಿ ತಗೊಂಬ ಅಂತ ಬರಗಾಲ ಮುಗಿಯವರೆಗೆ ರೊಟ್ಟಿ ಇಟ್ಟು ಮುಗಿಯಲ್ಲ, ಎಣ್ಣೆ ಮುಗಿಯಲ್ಲ ಅಂತ ಹೆಂಗ್ ನಂಬಬೇಕು ಏನೋ ಗೊತ್ತಿಲ್ಲ. ಒಟ್ಟು ಅಮ್ಮ ಹೋದ್ಲು, ಹೋಗಿ ರೊಟ್ಟಿ ಮಾಡ್ತಾಳೆ, ಮಮ್ಮಿ వచ్చింది ಮಗ ಖುಷಿ. ದಿನಾ ಅಮ್ಮ ಫಸ್ಟ್ ರೊಟ್ಟಿ ಮಾಡಿ ಯಾರಿಗೆ ಕೊಡ್ತಾರಮ್ಮ? ಹೋರಾಕೋ ಅಂತ ಅಂದ್ರೆ ತಿಂತಾಳ, ಮಟನ್ ಸಾಂಬಾರು ತಿಂತಾಳ. ರಾಬಾಬು ರಾಯ್ ಕಡ ಬುಜ್ಜಿ ಕನ್ನ ಬಂಡು ಏನು పండు బోండా ఏదైనా ಕರೆದು ಯಾವುದೋ ಒಂದು ಕರೆದು ಫಸ್ಟ್ ತಿನ್ನ, ಬಾಗುಂದ, ರೈಟ್, ವೆರಿ ಗುಡ್, ಚಾಲನನ್ನ ಅಪ್ಪ ಆಡ್ಕೋಕು, ಆಮೇಲೆ ತಾನು ತಿಂತಾಳೆ. ಮಗ ನೋಡ್ತಾ ಇದ್ದಾನೆ, ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾಳೆ. ನನಗೆ ಆ ರೊಟ್ಟಿ ಬಿಸಿ 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 ರೊಟ್ಟಿ, ಎಣ್ಣೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನನಗೆ ಆ ರೊಟ್ಟಿ, ಆಯಮ್ಮ ಸಂಘದಾಗ ರೊಟ್ಟಿ ಹಿಡ್ಕೊಂಡು, ಅಮ್ಮ ಹಿಡ್ಬೋದು ನಾವು, ನಿನಗಲ್ಲಪ್ಪ. ಯಾವ ತಾಯಿಯಾದ್ರು ಹೇಳಕ್ ಸಾಧ್ಯನಾ? ಬರಗಾಲದಲ್ಲಿ ಮಗ ನಿನ್ನೆ ರಾತ್ರಿ ಊಟ ಮಾಡಿ ನೀವು ರೊಟ್ಟಿಗೋಸ್ಕರ ಕಾಯ್ತಾ ಇದ್ದಾನೆ, ಈಗ ರೊಟ್ಟಿ ಮಾಡಿದಾಳೆ, ಫಸ್ಟ್ ರೊಟ್ಟಿ ನಿನಗಲ್ಲ, ದೇವರ ಮನುಷ್ಯನಿಗೆ. ದೇವರಿಗೆ ಕೊಡಬೇಕಾದನ್ನ ಫಸ್ಟ್ ಕೊಟ್ಟು ನೋಡು, ನಿನ್ನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಆಗೋದಿಲ್ಲ. ಚಾಲೆಂಜ್. ಕಾಣಿಕೆ ಮಾತ್ರ ಯಾವತ್ತೂ ನಿಲ್ಲಿಸಬೇಡ. ಆ ಕಾಣಿಕೆ ಯಾರು ಏನು ಉಪಯೋಗ ಮಾಡ್ತಾರೆ, ಯಾರದನ್ನು ದುರುಪಯೋಗ ಮಾಡ್ತಾರೋ, ಸದುಪಯೋಗ ಮಾಡ್ತಾರೋ, ನುಂಗಿ ಹಾಕ್ತಾರೋ, ಹಲ್ಟಿ ಹೊಡಿತಾರೋ, ಅದು ಅವರಿಗೆ ದೇವರು ಕೊಡ್ಬೇಕಾದಂತ ಲೆಕ್ಕ. ದೇವರಿಗೆ ಸಲ್ಲಬೇಕಾದ ಕಾಣಿಕೆಯನ್ನ ಅನ್ಬೇಡ, ಅನ್ಬೇಡ, ಸುಮ್ಮನೆ ದೇವ್ರ ಕೈಯಲ್ಲಿ ಕೊಡು. ಆ ತಗೊಂಡದಲ್ಲ ವ್ಯಕ್ತಿ, ಅವನನ್ನ ದೇವ್ರ ಲೆಕ್ಕ ಕೇಳ್ತಾರೆ. ನನ್ನ ಮಕ್ಕಳು ತುಟಿ ಬಿಚ್ಚದಂಗೆ ಕೊಟ್ಟಿದ್ದಾರೆ, ನೀನ್ ಏನ್ ಲೆಕ್ಕ ಮಾಡಿ ಅಂತ ಅವನಿಗೆ ಲೆಕ್ಕ ಕೇಳ್ತಾನೆ, ಅವಳಿಗೆ ಲೆಕ್ಕ ಕೇಳ್ತಾನೆ. ನೀನ್ ಕೇಳ್ಬೇಡ ಲೆಕ್ಕನ. ಇದೊಬ್ಬ ದೇವರ ಮಗನಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು. ಬಹುಶಃ ನೀವು ಸಭೆಯಲ್ಲಿ ಯಾರ್ಯಾರು ಏನೇನಾಗಿದೆ ನನಗೆ ಗೊತ್ತಿಲ್ಲ, ನನಗದು ಅವಶ್ಯಕತೆ ಇಲ್ಲ. ಆದರೆ ಪಾಸ್ಟರ್ ವಿರುದ್ಧವಾಗಿ ಮಾತಾಡಬೇಡಿ, ಬಿಷಪ್ ವಿರುದ್ಧವಾಗಿ ಮಾತಾಡಬೇಡಿ. ವಂಶಗಳು ಶಾಪಗ್ರಸ್ತವಾಗ್ತವೆ. ನಾನು ಪಾಸ್ಟರ್ ಇಂದಾಗ ಮಾತು ಹೇಳ್ತಾ ಇದ್ದೇನೆ. ಎಂಥವರೇ ಆಗಿರಲಿ, ನಿಮ್ಮ ಕಣ್ಣು ಮುಂದೆ ಅಕ್ರಮ ಮಾಡಲಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಅವ್ರಿಗೋಸ್ಕರ ಪ್ರಾರ್ಥನೆ, ಸ್ವಾಮಿ ನೀನು ಅಭಿಷೇಕಿಸಿ ನಿನ್ನಿಂದ ದೀಕ್ಷೆ ಪಡ್ಕೊಂಡು ಆ ಮನುಷ್ಯ ಸೇವೆ ಮಾಡ್ತಾ ಇದ್ದಾನೆ, ಇಂಥ ಕೆಲಸ ಮಾಡ್ತಾ ಇದ್ದಾನೆ ಸ್ವಾಮಿ, ಮಾತಾಡೋ ಮನುಷ್ಯನ ಹತ್ರ ಕಲ್ಲಾದ ಹೃದಯವನ್ನ ಮಾಂಸದ ಹೃದಯ ಮಾರ್ಪಡಿಸ್ತಾನೆ. ನಮ್ಮ ಗುಜರಾತಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆನಂದ್ ಅಂತ, ಅಮೂಲ್ ಚಾಕ್ಲೇಟ್ಸ್ ಹತ್ರ. ಒಂದ್ ದಿವಸ ನನ್ನನ್ನ ನಮ್ಮ ಮನೆ ಪ್ರೇಯರ್ಗೆ ಒಂದು 15 ಜನ ಬರ್ತಿದ್ರು. ಅದರಲ್ಲಿ ಒಬ್ಬರು ಒಂದ್ ದಿವಸ ಹೇಳಿದ್ರು, ಫ್ರಾನ್ಸಿಸ್ ಬಾಯ್ ಹಮ್ ವೈಪೆ ಜೈಂಗೆ ಈಗ ಅಂಕಲ್ ಕೋ ಪ್ರಾರ್ಥನಾ ಕರ್ನಾ ಹೈ. ಒಬ್ಬ ಅಂಕಲ್ ಇದ್ದಾರೆ, ನನ್ನ ಚಿಕ್ಕಪ್ಪ ಇದ್ದಾರೆ, ಅವ್ರಿಗೆ ನೀವು ಪ್ರಾರ್ಥನೆ ಮಾಡಬೇಕು. ರೈಟ್, ಹೋಗೋಣ
ಪ್ರಾರ್ಥನೆ ಹೋಗೋದು ಅವಾಗ 2000 ಸರಿ ಹೋಗೋಣ ಅಂತಂದೆ. ಅವ್ರ ಮನೆಗೆ ಹೋದ್ವಿ, ಸ್ಟೆಪ್ಸ್ ಹತ್ತಿದ್ವಿ. ಬಹಳ ವಯಸ್ಸಾದಂತ ಅಜ್ಜ ಅಜ್ಜಿ ಮುದುಕರಾಗಿದ್ದಾರೆ. ಅಜ್ಜಿ ಬಂದು ಬಾಗಿಲು ತೆಗಿತು, ಮಾಳಿಗೆ ಮೇಲೆ ಚೆನ್ನಾಗಿ ಜ್ಞಾಪಕ ಇದೆ. ಬಹಳ ಬಡತನ. ಚೇರ್ ಮೇಲೆ ಒಂದು ಅಜ್ಜ ಕುತ್ಕೊಂಡಿದ್ದಾನೆ. ಆತಗ ಸೊಂಟದಿಂದ ಎಲ್ಲ ಟವಲ್ ಮುಚ್ಚಿಬಿಟ್ಟಿದ್ದಾರೆ, ಕಾಲೆಲ್ಲ ಟವಲ್ ಮುಚ್ಚಿಬಿಟ್ಟಿದ್ದಾರೆ. ಇತನಿ ಪ್ರೇಯರ್ ಮಾಡ್ರಿ ಅಂದ್ರು. ಓಕೆ ಅಂದ್ ವೇಟ್ ಅಂದ್ರು. ಏನು, ಆತನ ಕಾಲುಗಳು ನಡೆಯಕ್ಕೆ ಬರ್ತಾ ಇಲ್ಲ, ಚರ್ಮಕ್ಕೆ ರೋಗ ಬಂದಿದೆ. ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ? ಚರ್ಮಕ್ಕೆ ರೋಗ ಬಂದಿದೆ, ಆತ ನಡೆಯಕ್ಕಾಗ್ತಾ ಇಲ್ಲ. ಇಡೀ ಗುಜರಾತ್ ಅಲ್ಲಿ ಎಲ್ಲೆಲ್ಲಾ ವೈದ್ಯೋಪಚಾರ ಮಾಡಿಸ್ಕೊಂಡಿದ್ದಾರೆ, ಅದಕ್ಕೆ ವಾಸಿ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ರಿ ಅಂತ. ನನಗಿನ್ನೂ ಅವಾಗ ಮದುವೆ ಆಗಿರ್ಲಿಲ್ಲ. ಪ್ರಾರ್ಥನೆ ಅಲ್ಲ, ಕೊಬ್ಬರಿ ತಗೊಂಡ್ಬರ್ರಿ ಅಂತೆ. ಕೈ ಹಿಡ್ಕೊಂಡೆ ಪ್ರಾರ್ಥನೆ ಮಾಡಿದೆ. ಹಿಂದಿ ನಾನು ಪ್ರಾರ್ಥನೆ ಮಾಡಕ್ ಬರಲ್ಲ, ಗುಜರಾತಿ ಮಧ್ಯೆ ಬರ್ತೀನಿ, ಇಂಗ್ಲಿಷ್ನಾಗ ಮಾಡಿದ್ರೆ ಸ್ವಲ್ಪ ಅರ್ಥ ಆಯ್ತು. ಅವ್ರ ಹೆಸರು ಜಾನ್ ಅಂಕಲ್. ಪ್ರಾರ್ಥನೆ ಮಾಡಿ ಅದನ್ನ ಕಾಲಿಗೆ ಹಚ್ಚೋಣ ಅಂತ ಹಿಂಗೆ ಮುಟ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡು. ಕಣ್ಣು ತೆಗೆದು ನೋಡಿದೆ. ಯಾಕೆ ಗೊತ್ತಾ? ನಾನು ಚರ್ಮ ಮುಟ್ತಾ ಇದ್ದೀನ, ಯಾವುದನ್ನ ಗಿಡದ್ದು ತೊಗಡಿರುತ್ತಲ್ಲ, ಬೇವಿನ ಗಿಡದ ದಪ್ಪ ಬೇವಿನ ಗಿಡ ಇರುತ್ತಲ್ಲ, ಅದು ಮುಟ್ಟಿದ ಹೆಂಗಿರ್ತದೆ, ಬರ್ ಬೇವಿನ ಮರ ದೊಡ್ಡ, ಅದು ಏನಂತ ಎಲ್ಲ ರಫ್ ಇರ್ತಲ್ಲ, ಮೇಲೆ ಕೆಳಗ ಹಿಂಗೆ ಒರೆಸ್ತಾ ಇದೀನಿ. ಮೈ ಜುಮ್ ಅಂತು. ಈಗ ತಕೊಂಡ್ಬಿಟ್ರೆ ಅವರಿಗೆ ನನ್ನ ಮೇಲೆ ದೇವ್ರ ಮೇಲೆ ಅನುಮಾನ ಬರ್ತದೆ. ಆತ್ಮದೇವರೇ ಸಹಾಯ ಮಾಡು, ಬರೀ ಕೈ ಮುಟ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿ ಕಣ್ಣು ನೋಡ್ತಾ ಇದ್ದೀನಿ, ಕೈ ಮುಂದೆ ಹೋಗ್ತಾ ಇಲ್ಲ, ಯಾವುದೋ ಗಿಡ ಮುಟ್ಟಿದಂಗೆ ಐತೆ. ತಮಾಷೆ ಇಲ್ಲ, ನಿಜ ಹೇಳ್ತಿದ್ದೀನಿ ನಾನು. ಮತ್ತೆ ಎಣ್ಣೆ ತಗೊಂಡು ಅದೆಲ್ಲೋ ಸೋರ್ತಾ ಇದೆ, ಮಧ್ಯೆ ಹೋಗ್ಬಿಟ್ಟು ಹಿಂಗಂದ್ರೆ ಹಿಂಗೆ ಬರ್ತಾ ಇಲ್ಲ. ಹಿಂಗೆ ಹಾಕಿದೆಲ್ಲೋ ಸಣ್ಣ ಕಾಲು ಪ್ರಾರ್ಥನೆ ಮಾಡಿದೆ. ಕೈಯಿಂದ ಬಟ್ಟೆ ಹೊಡ್ಸ್ಕೊಂಡು ಸುಮ್ಮನೆ ಕೂತ್ಕೊಂಡು ಏನೋ ಮಾತಾಡಲಿಲ್ಲ. ಆಯಪ್ಪ ಕಣ್ಣೀರಿಂದ ಅಳಕ್ ಶುರು ಮಾಡಿದೆ. ಯಜಮಾನ ಗುಜರಾತಿಗೆ ಏನೋ ಹೇಳ್ತಾ ಇದ್ದಾನೆ, ನನ್ನ ಕರ್ಕೊಂಡೋಗಿ ಮನುಷ್ಯ ಹೇಳ್ತಾ ಇದ್ದಾನೆ. ಆತ ಬಿಕ್ಕಿಸಿ ಒಂದು 70 ವರ್ಷ ಆ ಟೈಮಲ್ಲಿ ಅಳು ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೀನಿ. ಏನ್ ಹೇಳ್ತಾನೆ ಅಂಕಲ್, ಕೇಳಿಸ್ಕೊಳ್ರಿ. ನಾನು ಚರ್ಚಲ್ಲಿ, ಅಲ್ಲಿ CNI ಚರ್ಚ್, ಚರ್ಚ್ ಆಫ್ ನಾರ್ತ್ ಇಂಡಿಯಾ, ನಮ್ದು ಚರ್ಚ್ ಆಫ್ ಸೌತ್ ಇಂಡಿಯಾ. ನಾನು ಕಮಿಟಿಯಲ್ಲಿ ಬಹಳ ಸ್ಟ್ರಾಂಗ್ ಪರ್ಸನ್. ಪಾಸ್ಟರ್ ಕಾಲ್ ಹಿಡ್ಕೊಂಡು ಜಗಳ ಮಾಡ್ತಾ ಇದ್ದೆ. ಪಾಸ್ಟರ್ ಏನಾದರೂ ತಪ್ಪು ಮಾಡಿದ್ರೆ ಎಲ್ಲರಿಗೆ ಅವ್ರ ಮರ್ಯಾದೆ ತೆಗೆದು ಅವ್ರನ್ನ ನೆಲಸಮ ಮಾಡ್ತಾ ಇದ್ದೆ. ಅವ್ರು ಸಾರಿ ಹೇಳೋರು ನಾನು ಬಿಡ್ತಿರ್ಲಿಲ್ಲ. ಕೇಳಿಸ್ಕೊತಾ ಇದ್ದೀರಾ? ನಾನು ಹೇಳಿದೆ, ಅಂಕಲ್ ಇವಾಗಾದ್ರೂ ನಿಮಗೆ ಗೊತ್ತಾಯ್ತಾ ದೇವ್ರ ಸೇವಕರ ಬಗ್ಗೆ ಮಾತಾಡ್ಬಾರ್ದು ಅಂತೇಳಿ, ಕ್ಷಮಾಪಣೆ ಕೇಳ್ಕೊಳ್ರಿ. ಹಾ ಬೇಟಾ, ಮೇ ಆಭಾರ್ ಮಾನುಷು, ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಾನು ಕ್ಷಮಾಪಣೆ ಕೇಳ್ತೀನಿ. ತಲೆ ಮೇಲೆ ಕೈ ಇಟ್ಟೆ, ಪ್ರಾರ್ಥನೆ ಮಾಡಿದೆ. ಸ್ವಾಮಿ, ಹಿರಿಯ ಮನುಷ್ಯ ಪಾಸ್ಟರ್ಗಳಿಗೆ ವಿರುದ್ಧ ಮಾತಾಡಿದಾನಂತೆ, ಲೆಟರ್ ಮೇಲೆ ಲೆಟರ್ ಬರೆದು ಹಾಕಿದಾನಂತೆ, ಟ್ರಾನ್ಸ್ಫರ್ಸ್ ಮಾಡಿಸಿದಾನಂತೆ, ಚರ್ಚ್ ಸರ್ವಿಸ್ ಸ್ಟಾಪ್ ಮಾಡಿಸಿದಾನಂತೆ, ಅಲ್ಲೇ ಎಲ್ಲರಿಗೆ ಚರ್ಚ್ ಕಾಣಿಕೆ ಎಣಸಂತ ಮಾಡಿದಾನಂತೆ. ಏನೇನು ಮಾಡಿದಾನೆ ಗೊತ್ತಿಲ್ಲ ಸ್ವಾಮಿ, ಕ್ಷಮೆ ಯಾಚಿಸ್ತಾ ಇದ್ದಾನೆ. ಮನುಷ್ಯನ ಪ್ರಾರ್ಥನೆ ಕೇಳಪ್ಪ, ಕಣ್ಣೀರು ಒರೆಸು ಆ ಮಗನ್ನು ಅಂದ್ರೆ ನಾನು ಸುಮ್ಮನೆ ಕೈ ತೊಳ್ಕೊಂಡು ಮನೆಗೆ ಹೋಗ್ಬಿಟ್ಟೆ. ಮರ್ತೋಗ್ಬಿಟ್ಟೆ ನಾನು. ನನಗೆ ಗೊತ್ತಿಲ್ಲ, 2 ತಿಂಗಳು 3 ತಿಂಗಳು ಜ್ಞಾಪಕ ಇಲ್ಲ. ನಮ್ಮ ಮನೆಗೆ ಪ್ರೇಯರ್ ಬರೋ ಬ್ರದರ್ ಹೇಳಿದ್ರು, ಬ್ರದರ್ ಅಂಕಲ್ ಮನೆಗೆ. ಯಾ ಅಂಕಲ್? ಅಂಕಲ್ ಹೋಗೋಣ, ಜಾನ್ ಅಂಕಲ್. ಹೆಂಗಿದಾರ ಅವರು? ಇಲ್ಲ ನಿಮ್ಮನ್ನ ಕರೆದಿದ್ರೆ ಬರ್ರಿ. ನನಗೆ ಭಯ ಆಯ್ತು, ನಿಜ ಭಯ ಆಯ್ತು. ಮನುಷ್ಯ ಪಾಸ್ಟರ್ನೇ ಶರ್ಟ್ ಬಿಚ್ಚಿದ್ದೇನೆ, ಮಗನೇ ಎಣ್ಣೆಚ್ಚಿ ಏನೇನು ಹಾಗೆ ಇಲ್ಲ ಅಂತನೋ. ಯಾಕೆ ಬಿಡಪ್ಪ, ಹೋಗ ಆಮೇಲೆ ಹೋಗಿ ಬಿಡೋದೇ ಭಾಗ ಬೆಚ್ಚಾಗೆ ಭಾಗ ಮೇಲೆ ಇವಾಗಲೇ ಹೋದೆ. ಬಾಗಿಲು ತೆಗಿದ್ದು ಯಾರು ಗೊತ್ತಾ? ಜಾನ್ ಅಂಕಲ್. ಇಷ್ಟು ಎತ್ತರ ಮನುಷ್ಯ, ನಾನು ಇಷ್ಟು, ಅದು ಇಷ್ಟು ಮನುಷ್ಯ ಎಲ್ಲ ತಿಳ್ಕೊಂಡ್ಬಿಟ್ಟ. ಕಾಲು ನೋಡ್ತಿದ್ದೀನಿ, ಪೈಜಾ ಮಕ್ಕಳ ತಾತ ಮುಸುರು ಹಣ ಬಿಡುವಲ್ಲ, ಗಟ್ಟಿ ಹಿಡ್ಕೊಂಡ್ಬಿಡ ಅಂತೆಂದು ಬಿಡಿಸ್ಕೊಂಡು ಸುಮ್ಮನೆ ಕುಂತು ಯಾವ ಅಂದೆ, ಯಾವ ದೇಕ ಅಂತ. ಏನ್ ದೇಕದಲ್ಲಿ ನನ್ನ ಹೋಗಲ್ಲ, ಕ್ವಶನ್ ಪೇಪರ್ ರಿಲೀಸ್ ಆಗ್ಬೋದು. ಅಂಕಲ್ ಒಳಗಡೆ ಹೋಗಿ ಮತ್ತೆ ಟವಲ್ ಕಟ್ಕೊಂಡ್ಬಂದ. ನೋಡಿದ್ರೆ ಚರ್ಮ ನೀಟಾಗಿದೆ.
ನಾನು ಶ್ರೇಷ್ಠ. IFSC ಕೂಡ ಹಾಕಲ, QR ಕೋಡ್ ಹಾಕಿಬಿಡ್ಲ, ಸ್ಕಿನ್ ಡಿಸೀಸ್ ಹೀಲ್ಡ್, ಸೆಂಡ್ ಯುವರ್ ಹಾಕದ. ನನ್ನ ಪ್ರಾರ್ಥನೆ ಅಲ್ಲ, ಆತನ ಪಶ್ಚಾತ್ತಾಪದ ಕಣ್ಣೀರು. ಸಾಯವರೆಗೂ ಆರೋಗ್ಯವಂತನಾಗಿದ್ದ, ನೆಮ್ಮದಿಯಿಂದ ಕಣ್ಣು ಮುಚ್ಚಿದ ಮನುಷ್ಯ. ಹಲ್ಲೆಲೂಯ. ದೇವರ ಯಾಕೆ ಹೇಳೋ ನನಗೆ ಗೊತ್ತಿಲ್ಲ, ಟಾಪಿಕ್ ಬಿಟ್ಟು ಹೋಗ್ತಾ ಇದ್ದೀನಿ. ದೇವರು ಯಾರ ಹತ್ರ ಮಾತಾಡ್ತಾ ಇದ್ದಾನೋ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ನಮ್ಮ ಚರ್ಚ್ ಪಾಸ್ಟರ್ ಒಂದೇ ಅಲ್ಲ, ಯಾವುದೇ ದೇವರ ಸೇವಕರ ಬಗ್ಗೆ ದಯಮಾಡಿ ಮಾತಾಡಬೇಡಿ. ಎಷ್ಟೋ ಜನ ಬಂದು ನಾವು ಕೇಳ್ತಾರೆ, మీకు వాళ్ళు బాగా తెలుసు కదా, వాళ్ళు ఎట్లా, ఈ సింగర్ చాలా బాగా తెలుసు కదా, ఎట్లా, ఆ ప్రీచర్ టీవీలో వస్తా ట్రాన్స్లేషన్ చేస్తారు కదా, వాళ్ళకి మీరు వాళ్ళు ఎట్లా ఎట్ಲೆಲ್ಲ ಪಟ್ಲಿಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡು. ಹೌದಾ? ನಾನು ಯಾರು ಮಾತಾಡಕ್ಕೆ? ಅಂದ್ರೆ ನಾನು ಮಹಾ ಪರಿಶುದ್ಧ ಇಲ್ಲ, ನಾನು ಮಾತಾಡಿನಿ, ಕಪಾಳ ಕೊಡ್ಬಿಟ್ಟು ಸುಮ್ಮನೆ ಆಗಿನಿ, ಬಾಯಿ ಮುಚ್ಕೊಂಡಷ್ಟೇ. ಆಯಮ್ಮ ದೇವರ ಸೇವಕನಿಗೆ ಬರಗಾಲದಲ್ಲಿ ತನ್ನ ಸ್ವಂತ ಒಬ್ಬನೇ ಮಗನಿಗೆ, ವಿಧವೆ, ಗಂಡ ಇಲ್ಲ, ಕೊಟ್ಟಿಲ್ಲ ಅವನಿಗೆ, ದೇವರ ಸೇವಕರಿಗೆ ಒಂದು ಕೊಟ್ಟರು. ವಾಕ್ಯ ಹೇಳುತ್ತೆ, ಬರಗಾಲ ಮುಗಿಯುವವರೆಗೆ ಹಿಟ್ಟು ಮುಗಿಲಿಲ್ಲ, ಎಣ್ಣೆ ತೀರಲಿಲ್ಲ. ಸುತ್ತಮುತ್ತಲ ಜನ ఎంత అబద్ధాలు చెప్తావు, పచ్చి అబద్ధాలు చెప్తావు, నీవు ఈడ్చుకుంటా ముక్కు తుడుచుకుంటా పోయినావు. ఈరోజు లాస్ట్ మీ బామ ఉన్నింది, మీ అన్న ఉన్నింది, ఎంత డ్రామా చేస్తే దినా బాగా వేడి 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 తింటున్నావు, దినా ఘమఘమ వాసన వస్తూ ఉంది. ಒಳಗಿನ ಸಂಗತಿ ಸಂಗಯ್ಯ ಬಲ್ಲ, ಎಲ್ಲಿ ಘಮಘಮ ಬರ್ತಾ ಇದ್ದೆ ಆಯಮ್ಮ ಗೊತ್ತು, ಎಲ್ಲಿಯ ಗೊತ್ತು. ಅರ್ಥ ಆಗ್ತದೆ ಹೇಳೋದು? ದೇವರ ಸೇವಕನಿಗೆ ಮಾಡಬೇಕಂತ ನೀವು ಕೊಟ್ಟಾಗ ದೇವರನ್ನ ಆಶೀರ್ವಾದ ಮಾಡುವಂಥ ಟೈಮೇ ಬೇರೆ. ಲಾಸ್ಟ್ ಒಂದು ಪಾಯಿಂಟ್ ಮುಗಿಸ್ಕೊಡ್ತೀನಿ. ಸ್ವಲ್ಪ ವರ್ಷಗಳಾದ ಮೇಲೆ ಬರಗಾಲ ಮುಗಿಯುವಂಥ ಸಮಯ ಬಂದ ಮೇಲೆ, ಬರಗಾಲ ಮುಗಿಯುವಾಗ ಅಲ್ಲೇ ಇದ್ದ, ಸಡನ್ ಆಗಿ ಒಬ್ಬನ ಸತ್ತೋಗ್ಬಿಟ್ಟ. ಒಬ್ಬನೇ ಮಗ, ವಿಧವೆ, ಬೇರೆ ಯಾರು ಗತಿ ಇಲ್ಲ. ಅಪ್ಸ್ಟೇರ್ಸ್ ಅಲ್ಲಿ ದೇವರ ಮನುಷ್ಯ ಇರ್ತಾನೆ, ಕೆಳಗಡೆ ಅಮ್ಮ ಮಗ ಇರ್ತಾರೆ. ಊಟಕ್ಕೆ ಬರೀ ಸಾರ್, ಊಟ ಬರ್ತದೆ, ಮೇಲೆ ಹೋಗಿ ಕೊಡ್ತಾರೆ, ಆರಾಮಾಗಿ ಊಟ ಮಾಡಿ ಎಲ್ಲ ಫೈನ್. ಮತ್ತೆ ಒಂದು ಜರ್ಕ್ ಎಲ್ಲಿಯೇ ಸೀದಾ ಬಂದ್ಲು. ಎಂತ ಮನುಷ್ಯ ನೀನು, ನನ್ನ ಮನೆಗೆ ಬಾ ಅಂತ ಹೇಳಿದ್ನಾ? ನಮ್ಮ ಮನೆ ಬಂದು ರೊಟ್ಟಿ ತಿನ್ನ ಅಂತ ಹೇಳಿದ್ನಾ? ಯಾರು ಬಾ ಅಂತ ಹೇಳಿದ್ದು ನಿನ್ನ? ನೀನು ಬಂದಿ, ನನ್ನ ಮಗ ಸತ್ತೋದ. ನಾನು ಪಾಪಿ ಅಂತ ತೋರ್ಸಕ್ಕೋಸ್ಕರ ನೀನು ಬಂದಿಯಾ? ಉಲ್ಟಾ ಹೊಡೆದ್ಲ ಅಮ್ಮ. ಯಾಕೆ? ಆಕೆ ಅನ್ಯಳಾಗಿದ್ಲು, ಅವಿಶ್ವಾಸಿಯಾಗಿದ್ಲು, ದೇವರ ಮೇಲೆ ಇನ್ನು ನಂಬಿಕೆ ಇರಲಿಲ್ಲ. ದೇವರು ಹೇಳಿದ್ದ, ನಾನು ಆಕೆಗೆ ಆಜ್ಞಾಪಿಸಿದೆ ಅಂತೇಳಿ ಆಕೆ ಅವಿಶ್ವಾಸಿಯಾಗಿದ್ಲು. ಇಲ್ಲಿ ಪ್ರಭು ಏನು ಮಾತಾಡಲಿಲ್ಲ. ಆ ಮಗು ತಗೊಂಡು ಮೇಲೆ ಹೋದ, ತನ್ನ ಪ್ರೇಯರ್ ರೂಮಲ್ಲಿ ಪ್ರಾರ್ಥನೆ ಮಾಡ್ದ. 3 ಸಲ ಪ್ರಾರ್ಥನೆ ಮಾಡಿದ್ಮೇಲೆ ಆ ಮಗು ಜೀವಂತವಾಯಿತು. ಮಗುನ ಕೆಳಗೆ ಹಿಡ್ಕೊಂಡ್ಬಂದು, ಅಮ್ಮ ನಿನ್ನ ಮಗ ಅನ್ನುವಾಗ ಲಾಸ್ಟ್ ಪಾಯಿಂಟ್ ಆ ತಾಯಿ ಹೇಳ್ತಮ್ಮ, ಲಾಸ್ಟ್ ವಚನ ಚದುವಮ್ಮ. ఇప్పుడు అదే ಈಗ ಗೊತ್ತಾಯ್ತು. 17ನೇ లాస్ట్ వచనం చదువుమా. ఆ స్త్రీ ఏలియాతో నీవు దైవజనుడవై ఉన్నావనియు నీవు పలుకుచున్న యెహోవా మాట నిజమనియు ఇందుచేత ಅಂದ್ರೆ ಇಂತವರೆಗೂ ಎರಗಲಿಲ್ಲ, ಗೊತ್ತಿಲ್ಲ, ಸುಮ್ಮನೆ ಮಾಡೋಣ. ದೇವರು ಆಜ್ಞಾಪಿಸಿದಾನೆ, ಮಾಡ್ತಿದ್ದಾಳಷ್ಟೇ. ಇವಾಗ ಬಿಲೀವರ್ ಆದ್ಲ ಅಮ್ಮ. ಹಲ್ಲೆಲೂಯಾ. ದೇವರು ಯಾರನ್ನ ಯಾವ ರೀತಿ ಉಪಯೋಗಿಸ್ಕೊಂತಾರೋ ಗೊತ್ತಿಲ್ಲ. ದೇವರು ಒಬ್ಬ ಅವಿಶ್ವಾಸಿಯನ್ನ, ಒಬ್ಬ ವಿಧವೆಯನ್ನ, ನಂಬಿಕೆ ಇಲ್ಲದಂತ ಸ್ತ್ರೀಯನ್ನ ತನ್ನ ಮಗನಿಗೋಸ್ಕರ ಉಪಯೋಗ ಮಾಡಿಕೊಂಡ. ತಾಯಿ ತನ್ನ ಮೊಲೆ ಕೂಸನ್ನು ಮರೆತಾಳು, ನಾನು ನಿಮ್ಮನ್ನ ಎಂದಿಗೂ ಮರೆಯುತ್ತಿಲ್ಲ. ಆ ನಂಬಿಕೆ ನಿನಗಿದ್ರೆ ದೇವರು ಏನು ಹೇಳ್ತಾನೋ ಅದನ್ನು ಮಾಡ್ತಾ ಹೋಗು. ದೇವರ ಕಾರ್ಯ ನೋಡ್ತೀನಿ ಜೀವನದಲ್ಲಿ. ಪ್ರಾರ್ಥನೆ ಮಾಡಿ ಕಣ್ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ಟೈಮ್ ಬಹಳ ಆಯಿತು. ಕಣ್ಮುಚ್ಚಿ 1 ನಿಮಿಷ. ಸ್ತೋತ್ರ ಸ್ವಾಮಿ. ಸ್ವಾಮಿ ನಿನ್ನ ಹತ್ರ ಬಹಳ ಸ್ಪಷ್ಟವಾಗಿ ಸೂಟಿಗೆ ಮಾತನಾಡ ಸ್ವಾಮಿ. ನಾನು ಬಹಳ ಚೆನ್ನಾಗಿ ಗ್ರಹಿಸ್ತಾ ಇದ್ದೀನಿ. ಬಹಳಷ್ಟು ಜನರ ಹತ್ರ ದೇವರು ಸ್ಪಷ್ಟವಾಗಿ ಮಾತಾಡಿದ್ದಾನೆ. ನಾನು ಎಲ್ಲಿ ತಪ್ಪು ಹೋಗಿದ್ದೀನಿ ದೇವರಿಗೆ ತೋರಿಸ್ತಾ ಇದ್ದಾನೆ. ಎಲ್ಲಿ ನಾನು ಎಡವಿದ್ದೀನಿ ದೇವರಿಗೆ ತೋರಿಸ್ತಾ ಇದ್ದಾನೆ. ಎಲ್ಲಿ ಮಾಡಬೇಕಾಗಿದ್ದು ಮಾಡಿಲ್ಲ, ಮಾಡಬಾರದು ಮಾಡಿದ್ದೀನಿ ದೇವರಿಗೆ ತೋರಿಸ್ತಾ ಇದ್ದಾನೆ. ದೇವ್ರ ಮುಂದೆ ಒಪ್ಕೋ ಅಷ್ಟೇ. ಈ ಟೈಮ್ ನಿಂದು, ದಿಸ್ ಇಸ್ ಯೋರ್ ಟೈಮ್. ದೇವ್ರ ಮುಂದೆ ಒಪ್ಕೋ. ಸ್ವಾಮಿ ಹೇಳಯ್ಯ, ಒಂದು ಅವಕಾಶ ಕೊಟ್ಟು ಸ್ವಾಮಿ ಸ್ತೋತ್ರ. ಇನ್ನು ಮುಂದೆ ತಪ್ಪು ಮಾಡಲ್ಲ.
ಏನು ಆವೇಶದಲ್ಲಿ ಮಾಡಿಬಿಟ್ಟೆ, ದಯಮಾಡಿ ಕ್ಷಮಿಸು, ದಯಮಾಡಿ ಕ್ಷಮಿಸಲ್ಲ. ಇನ್ನು ಮುಂದೆ ಜೀವಿಸುವ ಕಾಲ ತಪ್ಪು ಮಾಡಲ್ಲ. ನಿನಗೆ ಸಲ್ಲಬೇಕಾದ ನಾನು ಸಲ್ಲಿಸ್ತೀನಿ ಸ್ವಾಮಿ. ನಿನ್ನ ಸೇವಕನಿಗೆ ಕೊಡಬೇಕಾದ ಗೌರವ ಕೊಡ್ತೀನಿ. ನೀನು ಏನು ಮಾಡು ಅನ್ನೋದನ್ನು ಮಾಡ್ತೀನಿ ಸ್ವಾಮಿ. ಪರಿಸ್ಥಿತಿ ವಿರುದ್ಧವಾಗಿದ್ದರೂ ಸಹ, ಅದು ಆಗಲ್ಲ ಅಂತ ಗೊತ್ತಿದ್ರು ಸಹ ನೀನು ಹೇಳಿದಾಗ ಆಗುತ್ತೆ ಸ್ವಾಮಿ, ಅದು ಮಾತ್ರ ನಾನು ನಂಬುತ್ತೇನೆ. ಇದುವರೆಗೂ ನನ್ನ ಜೀವನದಲ್ಲಿ ಏನೇನು ಹೇಳಿದೆ ಸ್ವಾಮಿ, ಅವೆಲ್ಲವೂ ಜರುಗುತ್ತವೆ, ನಾನು ನಂಬುತ್ತೇನೆ ಸ್ವಾಮಿ. ಸ್ವಾಮಿ ಹತ್ರ ಮಾತಾಡು. ಇದು ನಿನ್ನ ಸಮಯ. ತಪ್ಪೊಪ್ಕೊಂತ ಇದೆಯಾ? ತಪ್ಪೊಪ್ಪು. ದೇವ್ರ ಹತ್ರ ಮಾತಾಡ್ಬೇಕಾ? ಮಾತಾಡು. ಪ್ರೀತಿಯುಳ್ಳ ಸ್ವಾಮಿ, ಈ ಸಾಯಂಕಾಲದ ಸಮಯ ನಮ್ಮೆಲ್ಲರ ಜೊತೆಗೆ ನಿನ್ನದೇ ಆದಂಥ ರೀತಿಯಲ್ಲಿ ಮಾತಾಡಿ ಸ್ತೋತ್ರ. ಬಿತ್ತಲ್ಪಟ್ಟಂಥ ಈ ಬೀಜವಾಕ್ಯ, ಜೀವವಾಕ್ಯ ನಮ್ಮ ಹೃದಯದಲ್ಲಿ ನಾವು ಪ್ರತಿದಿನ ಜೀವಜಲ ಅದಕ್ಕೆ ಹಾಕಿ ಪೋಷಿಸಿ ಫಲ ಬಿಟ್ಟು ನಿನಗೋಸ್ಕರ ಬಾಳಿ ಬದುಕಿ ಅನೇಕರನ್ನು ನಿನ್ನ ಮಕ್ಕಳಾಗಿ ನಿನ್ನ ಪರಲೋಕದ ವಾರಸುದಾರರಾಗಿ ಮಾಡೋದಕ್ಕೆ ನಮ್ಮೆಲ್ಲ ಅಭಿಷೇಕಿಸು. ನಿನಗೆಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. థ్యాంక్ యూ సార్. ప్రైజ్ లార్డ్. ఇక్కడ కూడా వచ్చిన మీ అందరికీ నేను వందనాలండి. అలాగే ప్రేమ ఉంది, భోజనాలు ఇక్కడ ఉంటే మందిరంలో భోజనం చేసుకొని వెళ్ళాలని కోరుచున్నాం. ఈరోజు ఫ్రాన్సిస్ సార్ గారు అయితే కాల్ చేసినప్పుడు మార్నింగ్ వస్తామన్నారు. తర్వాత ఈవినింగ్ టైంలో మళ్ళీ కాల్ చేసి బాబాయ్కి లేదు సారు వాళ్ళ స్కూల్లో ఫంక్షన్ ఉంది, ఏదో ఫంక్షన్ ఏదో ప్రోగ్రామ్ ఉందంట రాడు అని చెప్పినారు. మరలా ఒక హాఫ్ అన్ అవర్ తర్వాత కాల్ చేస్తే లేదు వస్తారని చెప్పారు. చాలా సంతోషించినాను. థ్యాంక్ యూ సార్. అక్కడ ఎన్ని పనులు ఉన్నాయో ఏమో కానీ ఎలా వచ్చినట్టు తెలియదు, కానీ దేవుడు నడిపించిన విధానం బట్టి ఆయనకు ఉన్న ఆసక్తిని బట్టి సంఘం తరఫున ఒకసారి లాక్కోవాలని బతమాల్చున్నాను. థ్యాంక్ యూ. ఆయన రిలేషన్లు పడితే కాంట్రోల్ పాటు పడుకొని తొందరగా ముగించేసుకున్నాను.